ಹಾಯ್ ಫ್ರೆಂಡ್ಸ್, ಏನಿವತ್ತು ಲುಕ್ಕು ಸೂಪರ್ ಆಗಿದೆ ಅಂತ ಎಲ್ಲ ಯೋಚನೆ ಮಾಡ್ತಿದ್ದೀರಾ? ಯಾಕಂದ್ರೆ ನಾವು ಇರೋದು ಇವತ್ತು ಸೂಪರ್ ಆಗಿರೋ ಊರು, ಅದೇ ನಿಮ್ಮ ಪ್ರೀತಿಯ ತುಮಕೂರು. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಇಂದ ನಿಂತಿರೋದು ಮುದ್ದನ್ಮೇಗೌಡರು ಮತ್ತೆ ಬಿಜೆಪಿಯಿಂದ ನಿಂತಿರೋದು ವಿ ಸೋಮಣ್ಣನವರು. ಸೊ ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ ಇಬ್ರು ನಿಂತಿದ್ದಾರೆ. ಅದೃಷ್ಟ ಯಾರ ಕೈ ಹಿಡಿಯುತ್ತೆ ಅನ್ನೋದು ಇಲ್ಲಿರುವಂಥ ಜನರ ಬಾಯಿಂದಾನೆ ಕೇಳಿಸ್ಕೊಳ್ಳೋಣ. ನನ್ನ ಓಟು ನನ್ನ ಮಾತು ಕಾರ್ಯಕ್ರಮದಲ್ಲಿ ಮಾತ್ರ. ಸೊ ಬನ್ನಿ ಹೋಗೋಣ, ಕೇಳಿಸ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನಾವು ತುಮಕೂರಿನ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಇಲ್ಲಿನ ಜನ ಯಾರ ಪರ ಇದ್ದಾರೆ, ಯಾರಿಗೆ ಒಲವು ತೋರಿಸ್ತಾರೆ ಅನ್ನೋದು ಅವ್ರ ಬಾಯಿಂದಾನೆ ಕೇಳಿಸ್ಕೊಳ್ಳೋಣ, ಬನ್ನಿ. ಪ್ರಭು ಅವ್ರು ಏನು ಮಾಡ್ಕೊಂಡಿದ್ದೀರಾ? ಆಟೋ ಓಡಿಸ್ಕೊಂಡಿದ್ದೀನಿ. ಹೆಂಗೆ ನಡೀತಿದೆ ಕೆಲಸ? ಪರವಾಗಿಲ್ಲ, ನಡೀತಾ ಇದೆ. ಹೌದಾ? ಇವಾಗ ಕಾಂಗ್ರೆಸ್ ಅವರು ಇದು ಗ್ಯಾರಂಟಿಗಳೆಲ್ಲ ಕೊಟ್ಟಿದಾರಲ್ಲ, ಅದರಿಂದ ನಿಮ್ಗೆ ಆಟೋ ಓಡಿಸೋರಿಗೆ ಏನಾದರೂ ತೊಂದರೆ ಆಗ್ತಿದೆಯಾ? ತೊಂದರೆ ಆಗ್ತಿದೆಯಾ? ಆಗ್ತಾ ಇದೆ. ಓಕೆ, ನಿಮ್ಮ ಮತ ಯಾರಿಗೆ? ಕಾಂಗ್ರೆಸ್ ಅವ್ರಿಗೆ. ಕಾಂಗ್ರೆಸ್ಸಿನ ತೊಂದರೆ ಆಗ್ತಿದೆ, ಆದರೂ ಕಾಂಗ್ರೆಸ್ ಅವ್ರಿಗೆ ಓಟ? ಯಾಕೆ? ಯಾಕೆಂದ್ರೆ ನಮ್ಗೆ ದುಡಿಮೆ ಕ್ಲೀನಾಗಿ ನಡೀತಿಲ್ಲ ಅಂದ್ರೂ ಫ್ರೀ ಬಸ್ ಬಿಟ್ಟು ನಮ್ಗೆ ಇದು ನಡೀತಾರೆ. ಮೋದಿ ಅವ್ರು ಆಗ್ತಾರಾ ಇಲ್ಲ ರಾಹುಲ್ ಗಾಂಧಿ ಅವ್ರು ಆಗ್ತಾರಾ? ಮೋದಿ ಅವ್ರು ಆಗ್ತಾರಾ ರಾಹುಲ್ ಗಾಂಧಿ ಅವ್ರು ಆಗ್ತಾರಾ? ರಾಹುಲ್ ಗಾಂಧಿ ಅವ್ರು ಹಾಕಿ. ಯಾಕೆ ಆಗ್ಬೇಕು? ಆಗಲಿ. ಅಂದ್ರೆ ಮೋದಿ ಅವ್ರು ಏನು ಒಳ್ಳೇದು ಮಾಡಿಲ್ವಾ? ಏನು ಒಳ್ಳೇದು ಮಾಡೋರೆ? 10 ವರ್ಷದಿಂದ ಪಿ ಎಂ ಅವರು 10 ವರ್ಷದಿಂದ ಪ್ರೈಮ್ ಮಿನಿಸ್ಟರ್ ಆಗಿ ನಮ್ಮ ದೇಶ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಎಲ್ಲ ಹೇಳ್ತಿದ್ದಾರೆ. ಅಭಿವೃದ್ಧಿ ಮಾಡಿದಾರಾ ಇಲ್ವಾ? ಅಭಿವೃದ್ಧಿ ಮಾಡೋರಪ್ಪ, ಮಾಡವ್ರೆ. ಆದರೆ ಕಾಂಗ್ರೆಸ್ ಕೊಟ್ಟು ಆದರೂ ಕಾಂಗ್ರೆಸ್ಗೆ ಓಕೆ. ಯಾಕೆ? ಬೆಲೆ ಸಿದ್ದರಾಮಯ್ಯ 5 ವರ್ಷಕ್ಕಿದೆ, 5 ವರ್ಷದಿಂದ ಏನು ಮಾಡಿಲ್ವಲ್ಲ ಯಾರು. ಬಿಜೆಪಿ ಅವ್ರು ಏನು ಮಾಡಿಲ್ಲ. ಮುದ್ದನ್ಮೇಗೌಡರು ನಿಂತಿದ್ದಾರೆ ಕಾಂಗ್ರೆಸ್ ಕಡೆಯಿಂದ. ಓಕೆ, ಬಿಜೆಪಿ ಕಡೆಯಿಂದ ನಮ್ಮ ವಿ ಸೋಮಣ್ಣ ಅವರು ನಿಂತಿದ್ದಾರೆ. ಸೊ ಯಾರು ಇಲ್ಲಿ ಗೆಲ್ಬೋದು? ಸೋಮಣ್ಣ. ಹೆಂಗೆ ಹೇಳ್ತಾರೆ? ಲೋಕಸಭೆ ಎಲೆಕ್ಷನ್ ಆದ್ರಿಂದ ಬಿಜೆಪಿ ಗೆಲ್ಲುತ್ತೆ. ಲೋಕಸಭಾ ಎಲೆಕ್ಷನ್ ಆದ್ರೆ ಬಿಜೆಪಿ ಗೆಲ್ಲುತ್ತೆ. ಆದರೆ ಮುದ್ದಹನುಮಂತಗೌಡರು ಡೌಟ್. ಈ ಸಲ ಜೊತೆಯಾಗಿದ್ದಾರೆ ಬಿಜೆಪಿ JDS, ಸ್ವಲ್ಪ ಜಾಸ್ತಿ ಹವಾ ನಡೀತಾ ಇದೆ. ಓಕೆ, ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಅಫ್ಕೋರ್ಸ್ ನರೇಂದ್ರ ಮೋದಿ ಅವರೇನೆ, ಅವರೇ ಆಗೋದು ಕೂಡ ಕನ್ಫರ್ಮು. ಏನಕ್ಕೆ? ಅವ್ರು ಡೆಡಿಕೇಶನ್ ಇದೆ ರೀ. ಅವರು ಇವ್ರಂಗೆ ಅಲ್ಲಿ ಲೈಟ್ ಆಫ್ ಈ ಥರ ಇರಲ್ಲ, ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಮಲ್ಲಿಕಾರ್ಜುನ್ ಖಾರ್ಗೆ ಅಥವಾ ರಾಹುಲ್ ಗಾಂಧಿ ಅವರು? ಏತ್ಲಾಂಡಿಗಳು. ಇಲ್ಲಿ ಇವಾಗ ಎಲೆಕ್ಷನ್ ನಡೀತಿದೆ. ಕಾಂಗ್ರೆಸ್ ಕಡೆಯಿಂದ ಮುದ್ದಹನುಮಂತಗೌಡರು ನಿಂತಿದ್ದಾರೆ, ಮುದ್ದಹನುಮೇಗೌಡರು. ಬಿಜೆಪಿ ಕಡೆಯಿಂದ ವಿ ಸೋಮಣ್ಣ ಅವರು ನಿಂತಿದ್ದಾರೆ. ನಮ್ಗೆ ಕಾಂಗ್ರೆಸ್ ನಮ್ಮನ್ನೆಲ್ಲರೂ ಸೇರ್ಕೊಂಡು ಹೋಯ್ದ್ರು ನಾವು ಕಾಂಗ್ರೆಸ್ನವರು. ಯಾಕೆ? ಮತ್ತೆ ಯಾವ್ದು ನಿಲ್ಲಬೇಕು? ಅಲ್ಲ, ಯಾಕೆ ನೀವು ಕಾಂಗ್ರೆಸ್ ಇದು ಮಾಡ್ತೀರಾ? ಹಿಂದ್ಗಡೆ ಬೆಂಬಲ ಯಾಕೆ? ಹಿಂದ್ಗಡೆ ಅಂತಲೂ ಹಂಗೆ ಬಂದಿದ್ವಿ. ಇವಾಗ ಬದಲಾಗಬೇಕು. ಯಾರು ಬರ್ಬೇಕಂದ್ರೆ? ಆಯ್ತು ಹೇಳ್ಸ್ವಾಮಿ, ಏನು ಅದೇ ಎಂಬುದೇನಲ್ಲ. ಆಯ್ತು. PM ಯಾರಾಗ್ತಾರಣ್ಣ? PM ಯಾರಾಗ್ತಾರೆ? ಯಾರೋ ಒಬ್ರು ಹಾಕ್ತಾರೆ, ತೊಗೊಂಬಂದರು. ಇವನು ಹೆಂಗಸ್ರಿಗೆಲ್ಲ ಫ್ರೀ ಬಿಟ್ಬಿಟ್ಟು ಬಡವ್ರ ಬಗ್ಗೆ ಕಾಲಿಲ್ದಾರ್ಗೋ ಅಜ್ಜಿದ್ದಿರ್ಗೋ ಸ್ಕೂಲ್ ಹುಡುಗರಿಗೋ ಯಾವ ಬಸ್ ಮಾಡೋದು ಬಿಟ್ಟು ಇವ್ರು ಹೆಂಗಸ್ರು ಬ್ಯಾಗ್ದಾಗ ದೇಶಾಂತರಕ್ಕೆ ಹೋಗ್ರಿ, ಮಟ್ಲಾಗ ಹೋಗ್ರಿ, ಅಲ್ಲಿ ಧರ್ಮಸ್ಥಳ ಊಟಕ್ಕೆ ಜಾಗ ಇರೋದಂತ ಹೋದ್ರಿ. ಲೆಕ್ಕ ಹಾಕ್ತಾರ್ರಿ. ಇಂಥದ್ದು ಮಾಡಿ ಕಾಂಗ್ರೆಸ್ ಈ ಸರ್ಕಾರ ಬಂದಮೇಲೆ ನಾನು ಮಾಡಿಲ್ಲ, ಬೆಳಿಲ್ಲ, ಏನೂ ಇಲ್ಲ, ಎಲ್ಲ ಒಣಗೋ ಸ್ಥಿತಿ ಬಂದೈತಿ. ಹಂಗಾರೆ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ನಮಗೆ ಇವರಾಗಬೇಕು, BJP ಅವರು. ಯಾರು ಬಿಜೆಪಿ ಅವರು? ಯಾರನ್ನ ಆಗಲಿ. ಬಿಜೆಪಿ ಮತ್ತು ಇವಾಗ JDS ಮೈತ್ರಿ ಸರ್ಕಾರ ಆಗಲಿ. ಅವೆರಡು ಸರ್ಕಾರ ಆದರೆ ಚೆನ್ನಾಗಿ, ಇನ್ನೂ ಚೆನ್ನಾಗಿರ್ತೈತೆ ರೀ. ಕಾಂಗ್ರೆಸ್ಸು ಬೇಡ ನಮಗೆ. ಕಾಂಗ್ರೆಸ್ ಬೇಡ. ಓಕೆ. ಕಾಂಗ್ರೆಸ್ ಕಡೆಯಿಂದ ಮುದ್ದಹನುಮಂತಗೌಡರು ನಿಂತಿದ್ದಾರೆ, ಇನ್ನು ಬಿಜೆಪಿ ಕಡೆಯಿಂದ ವಿ ಸೋಮಣ್ಣ ಅವರು ನಿಂತಿದ್ದಾರೆ. ಮುದ್ದಮ್ಮೇಗೌಡರು ಯಾಕೆ? ಯಾಕಂದರೆ ಅವರು ಮೊದಲಿಂದ ನಮಗೆ ಅವರೇ ಇದು ಮಾಡೋರು, ಸಭ್ಯ ಎಲ್ಲ ಮಾಡೋರೆ. ನಮ್ಮವ್ರಿಗೂ ಅವರೇ ಎಲ್ಲ ಇದು ಮಾಡೋರೆ. BJP ಅವ್ರು ಏನು ಮಾಡಿಲ್ಲ. ಬಿಜೆಪಿ ಅವರು ಏನು ಮಾಡಿಲ್ಲ. ಬಿಜೆಪಿ ಮತ್ತು JDS ಮೈತ್ರಿ ಸರ್ಕಾರ ಆಗಿದೆ. ಆದ್ರೆ ಅವರೆಲ್ಲ ಇದು ನಮ್ಗೆ ಗೊತ್ತಾಗಲ್ಲ. ಇಲ್ಲೂ ಇರ್ತಾರೆ, ಅಲ್ಲೂ ಇರ್ತಾರೆ. ನಮ್ಗೆ ಅದೆಲ್ಲ ಬೇಕಿಲ್ಲ. ನಮಗೆ ಬೇಕಾ ಮುದ್ದಮ್ಮೇಗೌಡರು. ಅವ್ರು ಆಗ್ತಾರ ಈ ಸಲ? ಪ್ರೈಮ್ ಮಿನಿಸ್ಟರ್ ಮೋದಿ ಅವ್ರು ಆಗ್ಬೇಕಾ ರಾಹುಲ್ ಗಾಂಧಿ ಅವ್ರು ಆಗ್ಬೇಕು? ರಾಹುಲ್ ಗಾಂಧಿ ಆಗಬೇಕು. ಯಾಕೆ? ಸೌಲಭ್ಯ ಚೆನ್ನಾಗೈತೆ ನಮಗೆ. ಏನು ಮಾಡಿದ್ದಾರೆ ಸೌಲಭ್ಯ? ಏನಾರ ಮಾಡಲಿ, ಸೌಲಭ್ಯ ಚೆನ್ನಾಗೈತೆ, ನಮಗೆ ಅನುಕೂಲ ಐತೆ. ಇವ್ರು ಹಂಗೆ ಇದು ಇಲ್ಲ, ಕೇಳ್ತೀರಾ? ಅದರಿಂದ ನಾವು ಅವರೇ ಬೇಕು ನಮಗೆ. ಯಾವ ಸರ್ಕಾರ? ನಮಗೀಗ ಕಾಂಗ್ರೆಸ್ ಸರ್ಕಾರ ಬರಬೇಕು. ಮೋದಿ ಪೋಸ್ಟ್ ಕಿತ್ತೆಸಿಬೇಕು. ಯಾಕೆ? ಏನು ಮಾಡಿ GST ತಂದು ಎಲ್ಲ ರೈತರನ್ನ ಹಾಳು ಮಾಡಿ, ರೈತರು ಪಂಜಾಬಲ್ಲಿ 20 ದಿವಸ ಗಟ್ಟಲೆ ಸತ್ರು. ಏನು ಕೊಟ್ಟರು ಮೋದಿ? ಏನು ಅಳ್ಳಾಡ್ಸಿಲ್ಲ. ಸಿದ್ದರಾಮಯ್ಯ 2,000 ದುಡ್ಡು ಹಾಕ್ತವನೆ, ಬಡವ್ರ ಬಗ್ಗರಿಗೆ ಎಲ್ಲ ಅನುಕೂಲ ಮಾಡ್ತವ್ರೆ. ಮೋದಿ ಅವರು ವರ್ಷಕ್ಕೆ 6,000 ರೂಪಾಯಿ ಹಾಕ್ತಿದ್ದಾರೆ. ಇವ್ರು ತಿಂಗಳು 2,000 ಕಳಿಸ್ತಾರಲ್ಲ ಸ್ವಾಮಿ. ಇವ್ರು ತಿಂಗಳು 2,000 ಕೊಡ್ತವ್ರೆ. ಬರ್ತಿದ್ಯಾ ಅದು? ಬರ್ತಾ ಇದೆ. ನಮ್ಮ ಮನೆ ಈಗ 7ನೇ ಕಂತು ತಾಂಡಿದ್ದೀವಿ. ನಮ್ಮ ಮನೆ ತಿಂಗಳ ಬರ್ತಿದೆ. ತಿಂಗಳ ಬರ್ತಾ ಇದೆ. ಮುದ್ದನ್ಮೇಗೌಡ ಲೀಡಿಂಗಲ್ಲಿ ಬರ್ತಾರೆ ಇಲ್ಲಿ. ಮುದ್ದನ್ಮೇಗೌಡ ಮತ್ತು ವಿ
ವಿ ಸೋಮಣ್ಣ ಅವರು ಇಲ್ಲಿ ತುಂಬಾ ಸೋಮಣ್ಣವರು ಸ್ಥಳೀಕರು, ಅವರು ಬೇರೆ ಊರವರು, ಹಾ. ಇವರು ಸ್ಥಳೀಕರು. ಸೋಮಣ್ಣ ಚಾಮರಾಜನಗರದಿಂದಲೇ ಗೆಲ್ಲಲ್ಲ, ಹೊರಗಡೆದಲ್ಲೇ ಗೆಲ್ಲಲ್ಲ. ಇಲ್ಲಿ ಗೆಲ್ತಾರಾ? ಇಲ್ಲಿ ಬಂದ್ಬಿಟ್ಟು ಮುದ್ದಹನುಮೇಗೌಡರದೇ ಈ ಸಲ ಗೆಲುವು. ಲೀಡು ಕಾಂಗ್ರೆಸ್ ಸರ್ಕಾರ ಬಂದು ನಾವೆಲ್ಲ ದಿವಾಳಿ ಆಗಿಬಿಟ್ಟಿದ್ದೀವಿ. ಬಸ್ನವರು, ಖಾಸಗಿ ಬಸ್ನವರು, ಆಟೋದವರು, ಈ ರಿಕ್ಷಾದವರು, ಆಮೇಲೆ ಮ್ಯಾಕ್ಸಿ ಕ್ಯಾಬ್ನವರು ಎಲ್ಲ ಬೀದಿ ಪಾಲು ಆಗ್ಬಿಟ್ಟಿದ್ದೀವಿ. ಶಕ್ತಿ ಯೋಜನೆ ಬಂದು ನಾವೆಲ್ಲ ಹಾಳಾಗೋಗ್ಬಿಟ್ಟಿದ್ದೀವಿ. ಅದರಿಂದ ನಿಮ್ಗೆ ಪ್ರಾಬ್ಲಮ್ ಆಗಿದೆಯಾ? ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಶಕ್ತಿ ಯೋಜನೆ ಬಂದ ಮೇಲೆ ನೋಡಿ, ಎಲ್ಲ ಬಸ್ನಲ್ಲೂ 5 ಸೀಟ್ ಹೋಗ್ತಾ ಇಲ್ಲ. ಕೈಯಿಂದ ಟ್ಯಾಕ್ಸ್ ಕಟ್ಟಿ 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 ಇನ್ನೇನು ಇಲ್ಲ, ಉಳಿದಿಲ್ಲ. ನಾವು ನೋಡಿ ಎಲ್ಲಿ ಕುಂತಿದ್ದೀವಿ ನಾವು ನೋಡ್ಕೊಂಬಿಡಿ. ಬಸ್ ಮೇಂಟೈನ್ ಮಾಡೋದು ಹೆಂಗೆ ಮಾಡೋದು? ಓಕೆ, ಇಲ್ಲಿ ಲೋಕಲ್ ಅಲ್ಲಿ ಬಂದ್ಬಿಟ್ಟಣ ವಿ ಸೋಮಣ್ಣ ಅವರು ಬಿಜೆಪಿ ಕಡೆಯಿಂದ ಬರ್ತಿದ್ದಾರೆ ಸರ್. ಇಲ್ಲಿ ಸೋಮಣ್ಣ ಅನ್ನೋದು ಬರಲ್ಲ. ಈ ಬಸ್ ಫೀಲ್ಡ್ ಏನಿದೆ, ಈ ಬಸ್ ಸ್ಟ್ಯಾಂಡು, ಇಲ್ಲಿ ಮಾಡೋ ವರ್ಕರ್ಸು, ಆಟೋದವರು ಎಲ್ಲ ಕಾಂಗ್ರೆಸ್ ವಿರುದ್ಧ ವೋಟ್ ಮಾಡ್ತಾರೆ. ಶಕ್ತಿ ಯೋಜನೆ ವಿರುದ್ಧ ಮಾಡ್ತಾರೆ. ಶಕ್ತಿ ವಿರುದ್ಧ ಇಲ್ಲಿ ಭಾಳ ನೋವಾಗಿದೆ ಸರ್. ಇಲ್ಲಿ ವರ್ಕರ್ಸ್ಗಳಿಗೆ ನೋಡಿ, ಒಂದು ಬಸ್ಸಿಗೆ 15 ಜನ ಜೀವನ ಮಾಡ್ತಾರೆ. ಅವರೆಲ್ಲ ಬೀದಿ ಪಾಲಾಗೋ ಪರಿಸ್ಥಿತಿ. ಬಸ್ಸಿಗೆ ಜನನೇ ಬರ್ತಾ ಇಲ್ಲ, ಎಲ್ಲ ಫ್ರೀ ಅಂತ ಹೇಳಿ ಅಲ್ಲಿ ಹೋಗ್ತಾರೆ ಹೆಂಗಸರು ಮಕ್ಳುಗಳು ಎಲ್ಲ. ಬಸ್ ಎಲೆಕ್ಷನ್ ಇಲ್ಲಿ ಫುಲ್ ಜೋರಾಗಿ ನಡೀತಿದ್ಯಾ? ತುಂಬ ಜೋರ ನಡೀತಿದೆ. ಯಾರು ಗೆಲ್ಬೋದಣ್ಣ? ಸೋಮಣ್ಣವ್ರು ಪಕ್ಕಾ ಶೂರ್. ಯಾಕೆ? ಮುದ್ದಹನುಮೇಗೌಡರು ಕಾಂಗ್ರೆಸ್ ಒಮ್ಮೆ ರಾಷ್ಟ್ರದಲ್ಲಿ ಮೋದಿ ಬೇಕು, ರಾಜ್ಯದಲ್ಲಿ BJP ಬೇಕು. ಬಂದ್ರೆ ತುಮಕೂರು ಸುರಕ್ಷಿತವಾಗಿರುತ್ತೆ BJP ಬಂದರೆ. ಮುದ್ದಹನುಮೇಗೌಡರು ಇಲ್ಲಿ ಲೋಕಲ್ ಅವರು ಅಂತವ್ರು, ಮತ್ತೆ ವಿ ಸೋಮಣ್ಣ ಅವರು ಆಚೆ ಕಡೆಯಿಂದ ಬಂದವ್ರೆ ಅಂತ ತುಂಬಾ ಜನ ಅಂತಿದ್ದಾರೆ. ಮೋದಿ ಬೇಕ್ರಿ, ರಾಷ್ಟ್ರದಲ್ಲಿ ಮೋದಿ ಬೇಕ್ರಿ. ಅವ್ರ ಮುಖ ನೋಡ್ಕೊಂಡು ಇಲ್ಲಿ ಖಂಡಿತ ಇರೋದೇ ಮೋದಿ ವರ್ಚಸ್ಸು. ಅಣ್ಣ, ಇವಾಗ ಕಾಂಗ್ರೆಸ್ ಅವರು ಗ್ಯಾರಂಟಿಗಳು ಕಾಂಗ್ರೆಸ್ ಮಾಡೋದೆಲ್ಲ ಓಕೆನೆ. ಬಸ್ ಶಕ್ತಿ ಯೋಜನೆ ಮಾಡಿದ್ದು ಭಾಳ ತಪ್ಪು. ಒಂದು ಬಸ್ನಲ್ಲಿ 15 ಜನ ಕೂಲಿ ಮಾಡ್ತೀವಿ. ಗ್ರೀಸ್ ಹೊಡೆಯೋರಿಂದ ಹಿಡ್ಕೊಂಡು, ಗಾಡಿ ತೊಳೆಯೋರಿಂದ ಹಿಡ್ಕೊಂಡು, ಡ್ರೈವರ್, ಕಂಡಕ್ಟರ್, ಯಜಮಾನರಿಂದ ಉಳಿಬೇಕು. ಇವತ್ತು ಅರ್ಧ ಜನ ಬಸ್ ಕತ್ತುತ್ತಾ ಇಲ್ಲ. ನಾವು ತಿಂಗಳಗಟ್ಟಲೆ ಕೂಲಿ ಇಲ್ದಂಗೆ ಮನೆಗೆ ಇದ್ದೀವಿ. ಕಲೆಕ್ಷನ್ ಇಲ್ಲದಕ್ಕೆ ಬಸ್ಗಳಿಲ್ಲ ಸರ್. ಯಜಮಾನರು ಎಲ್ಲಿಂದ ಬರ್ತೈತೆ ಕಲೆಕ್ಷನ್? ಇದು ಶಕ್ತಿ ಯೋಜನೆ ಬದಲು ಒಂದು ಗ್ರಾಮೀಣದಲ್ಲಿ ನ್ಯಾಯವಾಗ ಹಾಸ್ಪಿಟ್ಲ್ಗಳಿಲ್ಲ. ಒಂದು ಯಾವುದೊಂದು ತಾಲೂಕಲ್ಲಿ ಹೈಟೆಕ್ ಹಾಸ್ಪಿಟ್ಲು, ಒಂದು ಹೋಬಳಿಯಲ್ಲಿ ಒಂದು ನ್ಯಾಯವಾದ ಹಾಸ್ಪಿಟ್ಲು, ಊರುಗಳಲ್ಲಿ ಗ್ರಾಮೀಣದಲ್ಲಿ ಮಾಮೂಲಿ ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲ, ಮಕ್ಕಳಿಗೆ ಒಳ್ಳೆ ಊಟ, ಫೀಸು, ಬಟ್ಟೆ ಅಂತ ಒಳ್ಳೆ ನೀಟಾಗಿ ಕೊಟ್ಟು ಅದನ್ನು ಯೋಚನೆ ಮಾಡಬೇಕಾಯ್ತು. ಇವತ್ತೇನು ಹಿಂಗೂ 2,000 ತಗೊಂಡು ಯಾರಿಗೇನು ಗಂಡುಗಳಿಗೆ ಕೊಡ್ತಾ ಇಲ್ಲ. ಗಂಡುಗಳು ನಡುಮಗ್ಳು ಮಾಡ್ಕೊಂತವ್ರೆ, ತಾಯಿ ಮಕ್ಕಳು ನಡುಮಗ್ಳು ಮಾಡ್ಕೊಂತಾರೆ. 2,000 ತಗೊಂಡು 2,000ದಿಂದ ಏನು ಪ್ರಯೋಜನ ಬರ್ತಾ ಇಲ್ಲ. ನೀವು ಪಕ್ಷ ನೋಡ್ಕೊಂಡು ಓಟ್ ಹಾಕ್ತೀರಾ, ವ್ಯಕ್ತಿ ನೋಡ್ಕೊಂಡು ಓಟ್ ಹಾಕ್ತೀರಾ? ನಾವು ಪಕ್ಷ ನೋಡಿ ಓಟ್ ಹಾಕ್ತಿದ್ವಿ. ಬಟ್ ಶಕ್ತಿ ಯೋಜನೆ ಆದಮೇಲೆ ಪಕ್ಷ ನೋಡ್ಕೊಂಡು ಓಟ್ ಹಾಕಂಗಾಗಿದೆ. ಇವಾಗ BJPಗೆ ಓಟ್ ಹಾಕಂಗಾಗಿದೆ. ಮುದ್ದಹನುಮೇಗೌಡರು ಇಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ನೀವು ಅನ್ಕೊಂಡಿದ್ದೀರಿ? ಚೆನ್ನಾಗಿರುತ್ತೆ. ವಿ ಸೋಮಣ್ಣ ಅವ್ರು ಬಂದರೆ ಎಲ್ಲ ಇರೋದು ನಾನೇ ಕುಡಿಕೊಳ್ಳೋದು. ಇಲ್ಲಿನವ್ರು ಬೇಕು ನಿಮ್ಗೆ? ಇಲ್ಲಿರೋರು ಬೇಕು ನಮಗೆ. ಯಾರು ಗೆಲ್ತಾರೆ ಅಂತ ಅಂದ್ಬಿಟ್ಟು ಯಾರಿಗೂ ಪರ್ಫೆಕ್ಟ್ ಆಗಿ ಇದೇ ಗೊತ್ತಿಲ್ಲ, ಅಷ್ಟು ಹೀಟಾಗಿ ನಡೀತಿದೆ ಇಲ್ಲಿ ಎಲೆಕ್ಷನ್. ಇಲ್ಲಿ ನಾವು ಮಾತ್ರ ಮುದ್ದಹನುಮೇಗೌಡರು ಸಪೋರ್ಟ್ ಮಾಡ್ತೀವಿ ಸರ್. ಏನಕ್ಕೆ ಅಣ್ಣ? ಅವ್ರು ಇಲ್ಲಿ ಲೋಕಲ್ನವರೇ, ಹಂಗಾಗಿ. ವಿ ಸೋಮಣ್ಣ ಅವರು ನಮ್ಗೆ ಅಷ್ಟೊಂದು ಪರಿಚಯ ಇಲ್ಲ. ನಮ್ಗೇನಿದ್ರು ಮುದ್ದಹನುಮೇಗೌಡರು ಮುದ್ದಹನುಮೇಗೌಡರೇ ಬರಬೇಕು. JDS ಮತ್ತು BJP ಮೈತ್ರಿ ಆಗಿದೆ. ಆದ್ರೂ ನಾವು JDS ಅಲ್ಲಿ ಇದ್ದಿದ್ದು, ಈಗ ಮುದ್ದಹನುಮೇಗೌಡರ ಕಡೆ ಸಪೋರ್ಟ್ ಮಾಡ್ತಾ ಇದ್ದೀವಿ. JDS ಅಲ್ಲಿ ಇದ್ದು BJPಗೆ ಮಾತ್ರ vote ಹಾಕೋದು? ಹೋಗಲ್ಲ, 90% ಮುದ್ದಹನುಮೇಗೌಡರೇ. ಈ ರಾಜಕೀಯ ವ್ಯಕ್ತಿಗಳಿಂದಲೇ ಜನಾಂಗ ಹಾಳಾಗಿ ಹೋಗ್ತಾ ಇರೋದು. ಆ ಬೆವರ್ಸಿಗಳು 15 ಜನ ಹಿಂದೂ ನಾನು ಒಬ್ಬ ಮುಸ್ಲಿಮ್ಸ್ ಇದ್ದೀನಿ, ನಾವೆಲ್ಲ ಒಂದಾಗಿದ್ದೀವಿ. ಇವರು ರಾಜಕೀಯಕ್ಕೋಸ್ಕರ ಜನಗಳನ್ನ ತಂದಿಕ್ಕೋದು, ಹಲಾಲು, ಹಿಜಾಬು, ಹಾಳು ಮೂಳು ಅಂತ ಹಾಳು ಮಾಡಿಕೋದು ರಾಜಕೀಯದವರು. ಅದೆಲ್ಲ ಹೋಗ್ಬೇಕು, ಅವೆಲ್ಲ ಹೋಗ್ಬೇಕು. ಏನು ಗೊತ್ತಾ, ಎಲ್ಲ ಜನ ಒಂದೇನೆ. ಈ ಸಲ ಎಲೆಕ್ಷನ್ ಅಲ್ಲಿ ಯಾರು? ಮುದ್ದಹನುಮೇಗೌಡರು. ಯಾಕೆ? ಒಳ್ಳೆ ಮನುಷ್ಯ, ಬೆಳಗ್ಗೆ ಎದ್ರೆ ಕೈಗೆ ಸಿಗ್ತಾರೆ. ಇವ್ನು ಎಲ್ಲಿಂದನೋ ಬಂದ್ಬಿಟ್ಟು ಗೆದ್ದೋದ್ರೆ ದುಡ್ಡಿನ ಮೇಲೆ ಬಂದಿರೋದು. ಆಮೇಲೆ JDS ಮೈತ್ರಿ ಮಾಡ್ಕೊಳ್ಳೋದು ಅಪವಿತ್ರ ಮೈತ್ರಿ. ಅವ್ರ ಮನೆ ಸ್ವಾರ್ಥಕ್ಕಾಗಿ ಇಬ್ಬರಿಗೆ ಸೀಟ್ ತಗೊಳಕ್ಕೆ, ಒಬ್ಬ ಬಳಿಂಗ್ ಒಬ್ಬಂಗೆ ಸೀಟ್ ತಗೊಳೋದು. ಕುಮಾರಸ್ವಾಮಿ ಮಗಬ್ಬ, ಇವನೊಬ್ಬ, ಮನೆ ಕುಟುಂಬಕ್ಕೆ ಇವ್ರು ಮೈತ್ರಿ ಮಾಡ್ಕೊಂಡಿರೋದು. ಮುದ್ದಹನುಮೇಗೌಡರು ಲಾಸ್ಟ್ ಟೈಮ್ BJPಲಿದ್ರು. BJPಗಿದ್ರು ಅವಕಾಶವಾದಿ. ಈಗ ಎಲ್ಲರೂ ಹೋಗ್ತಾರೆ, ಯಾರ್ಯಾರು ಹೋಗಿಲ್ಲ, ಎಲ್ಲರೂ ಹೋಗಿರ್ತಾರೆ, ಬಂದಿರ್ತಾರೆ. ಆದ್ರೂ ಮುದ್ದಹನುಮೇಗೌಡ ಒಳ್ಳೆ ಮನುಷ್ಯ. ನೀವು ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ, ಪಕ್ಷ ನೋಡಿ ಓಟ್ ಹಾಕ್ತೀರಾ? ವ್ಯಕ್ತಿ ನೋಡಿ ಓಟ್ ಹಾಕೋದು. ಕಾಂಗ್ರೆಸ್ ಗಳಿಂದ ಇವಾಗ 2,000 ರೂಪಾಯಿ ಕೊಟ್ಟಿದ್ದಾರೆ, ಮತ್ತೆ ಕರೆಂಟ್ ಬಿಲ್ ಫ್ರೀ ಮಾಡಿದ್ದಾರೆ. ಇದೆಲ್ಲ ಬರ್ತಿದೆಯಾ ನಿಮಗೆ? ಬರ್ತಾ ಇದೆ. ಈ ಸಲ ಓಟ್ ಯಾರಿಗೆ ಹಾಕ್ತಿದೆ? ಯಾರಿಗೆ ನಮಗೆ ಹೆಲ್ಪ್ ಮಾಡ್ಯಾರೋ ಅವ್ರಿಗೆ ಹಾಕೋಣ. ಅದು ಯಾರು ಹೆಲ್ಪ್ ಮಾಡ್ತಿದ್ದಾರೆ? BJP ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು ಮುದ್ದಹನುಮೇಗೌಡರು ನಿಂತಿದ್ದಾರೆ ಕಾಂಗ್ರೆಸ್ ಕಡೆಯಿಂದ, BJP ಕಡೆಯಿಂದ ವಿ ಸೋಮಣ್ಣ ಅವರು ನಿಂತಿದ್ದಾರೆ. ಯಾರಿಗೆ ಹಾಕ್ತೀರಾ ಓಟು? ಕಾಂಗ್ರೆಸ್ಸಿಗೆ ಹಾಕೋಣ ಬಿಡಿ. ಮುದ್ದಹನುಮೇಗೌಡರಿಗ? ಯಾಕೆ? ನಮಗೆ ಯಾರು 2,000 ತಿರ್ಗಾ
ಫ್ರೀಯಾಗಿ ಯಾರು ಬಿಟ್ಟವರು ಅವ್ರಿಗೆ ಹಾಕೋಣ ಅಂತ. ಇಲ್ಲಿ ಎಲ್ಲರೂ ವ್ಯಕ್ತಿ ನೋಡಿ ಓಟ್ ಹಾಕ್ತಾರಾ, ಪಕ್ಷ ನೋಡಿ ಓಟ್ ಹಾಕ್ತಾರಾ ನಿಮ್ಮ ಪ್ರಕಾರ? ವ್ಯಕ್ತಿ ಪಕ್ಷ ಅಲ್ಲ, BJP ಗೊತ್ತು, ಎಲ್ಲ ಜನರಿಗೂ ಗೊತ್ತು. ಬರೇ ಅವರು ಮಸೀದಿ ಮಂದಿರ ಇದು ಜಾತಿ ಪಾತಿ ಅಂತ ಲೆಕ್ಕಾಚಾರ ಅವ್ರದ್ದು. ಅದು ಇವರು ಇದು ಮಾಡ್ತೇವೆ ಅದು ಮಾಡ್ತೀವಿ, ಏನು ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಕೈಯಿಂದ. ಅದು ಬಿಟ್ಟರೆ ಬೇರೆ ಅವ್ರ ತವ ಏನು ಇದೇ ಇಲ್ಲ. ಇವ್ರು ಅಂದರೆ ಎಲ್ಲ ಕಾಂಗ್ರೆಸ್ ಒಳ್ಳೇದು ಮಾಡ್ತಾವ್ರೆ, ಒಳ್ಳೇದಾಗಿ ಬಂದೈತೆ. ಇಲ್ಲಿ ಸಿದ್ದರಾಮಯ್ಯ ಗೌರ್ಮೆಂಟ್ ಒಳ್ಳೆ ನಡೆಸ್ತಾ ಇದ್ದಾರೆ. ಅವರೇ ಬರೋದು, ಮುದ್ದಮೇಗೌಡರೇ ಗೆಲ್ಲೋದು. ಮಿಷಿನ್ ಇದ್ರೆ ಮಿಷಿನ್ ತೆಗ್ದಿದ್ರೆ ಮಾತ್ರ ತೆಗಿಲೇಬೇಕು, ಯಾವ ಕಾರಣಕ್ಕೂ ಮಿಷಿನ್ ತೆಗಿಬೇಕು. EVM ಮಿಷಿನಿಂದ ಮಾತ್ರ BJP ಬರೋಕ್ಕೆ ಸಾಧ್ಯ, ಇಲ್ಲಾಂದರೆ ಯಾವ ಕಾರಣಕ್ಕೂ BJP ಬರಲ್ಲ. ಮಿಷಿನ್ ಇದ್ರೆ ಮಾತ್ರ BJP ಬರೋಕ್ಕೆ ಸಾಧ್ಯ, ಅದಂತೂ ಸತ್ಯ. ಲಾಸ್ಟ್ ಟೈಮು ಇಲ್ಲಿ ಕಾಂಗ್ರೆಸ್ ಅಧಿಕಾರ ಬಂತಲ್ಲ, ಆವಾಗಲೂ ಆ ಮಿಷಿನೇ ಇತ್ತು. ಆ ಮಿಷಿನ್ ಇತ್ತು ಅಂದರೆ ಸರ್ಕಾರ ಅವಾಗ ಕಾಂಗ್ರೆಸ್ ಇತ್ತು. ಇವ್ರದ್ದು ಏನು ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಸರ್ಕಾರ ಒಳ್ಳೆ ಸರ್ಕಾರ, ಕಾಂಗ್ರೆಸ್ಸೇ ಬರೋದು. ಯಾವ ಕಾರಣಕ್ಕೆ ಕಾಂಗ್ರೆಸ್ಸೇ ಬರೋದು ಇಲ್ಲಿ. ಸರ್, ನಾವು ಸಿವಿಲ್ ಬಸ್ಸಲ್ಲಿ ಪ್ರತಿಯೊಬ್ಬರೂ ಸಮೇತ ವರ್ಕರ್ಗಳು ಭಾಳ ಕಷ್ಟ ಪರಿಸ್ಥಿತಿಯಲ್ಲಿ ಇದ್ದೀವಿ. ಯಾಕೆ ಅಂತಂದರೆ ಸಿದ್ದರಾಮಯ್ಯ ಮಾಡಿರೋಂಥ ಒಂದು ಈ ಶಕ್ತಿ ಯೋಜನೆ ಏನಿದೆ ಆ ವಿಚಾರದ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಪ್ರತಿಯೊಬ್ಬರು ನಮ್ಮ ಸಿವಿಲ್ ವರ್ಕರ್ಗಳು ಏನಿದ್ದಾರೆ ಪ್ರತಿಯೊಬ್ಬರು ಅವ್ರ ಹೆಂಡತಿ ಮಕ್ಕಳನ್ನ ಸಾಕೋಕ್ಕಾಗ್ತಿಲ್ಲ. ಯಾಕೆ ಅಂದರೆ ಇಲ್ಲಿ ಒಬ್ಬ ಮ್ಯಾನೇಜರ್ ಇರ್ಬೋದು, ಒಬ್ಬ ಏಜೆಂಟ್ ಇರ್ಬೋದು, ಒಬ್ಬರು ಲೈನ್ ಕಂಡಕ್ಟರ್ ಇರ್ಬೋದು. ಅವ್ರ ಹೆಂಡತಿ ಗಾಡಿ ತೊಳೆಯಿಂದ ಹಿಡ್ಕೊಂಡು ಪ್ರತಿಯೊಬ್ಬರೂ ಅವ್ರ ಹೆಂಡತಿ ಮಕ್ಕಳು ಸುಮಾರು ಸಂಸಾರಗಳು, ಸುಮಾರು ಕುಟುಂಬಗಳು ಬೀದಿಗೆ ಬಂದವೆ ಇವತ್ತು. ಸೋಮಣ್ಣವ್ರು ಬಂದರೆ BJP ಇರ್ತೈತೆ, ಸೆಂಟ್ರಲ್ನಲ್ಲಿ ಮೋದಿ ಇರ್ತಾರೆ, ಕೆಲಸ ಮಾಡಿಸ್ತಾರೆ. ಮೇಯ್ನ್ ರೋಡ್ಗಳು ಕರೆಕ್ಟಾಗಿಲ್ಲ. ಒಂದು ಮೇನ್ ಇನ್ನೊಂದು ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ವ್ಯವಸ್ಥೆ ಸರಿ ಇಲ್ಲ. ನೈಟ್ 10 ಗಂಟೆ ಆದಮೇಲೆ ಒಂದು ಹೆಣ್ಮಗ ಬಸ್ ಸ್ಟ್ಯಾಂಡ್ ಓಡಾಡೋಂಗಿಲ್ಲ. ಇಲ್ಲಿ ಮೇಯ್ನು ಒಂದು ಲೈಟ್ ಇಲ್ಲ, ನ್ಯಾಯವಾಗಿ ಒಂದು ಲೈಟ್ ಇಲ್ಲ, ಒಂದು ಸ್ಪೀಕರ್ ಇಲ್ಲ, ಒಂದು ಬಸ್ ಇಲ್ಲ ನೈಟು. ಅದು ವ್ಯವಸ್ಥೆ ಸರಿ ಮಾಡಿ. ಒಂದು ಕ್ಯಾಮ್ರಾ ಇಲ್ಲ ಮೇಯ್ನು. ಒಂದು ಹೆಣ್ಮಗು ಇವಾಗ ನಮ್ಮನೆ ಇರುತ್ತೆ, ನಿಮ್ಮನೆ ಇರುತ್ತೆ ಹೆಣ್ಮಗು, ಒಂದು ನೈಟ್ ಒಂದು ಹೆಣ್ಮಗು ಬರೋಂಗಿಲ್ಲ ಇಲ್ಲಿ. ಸೊ ಫ್ರೆಂಡ್ಸ್, ಇವಾಗ ಕೇಳಿಸ್ಕೊಂಡ್ರಲ್ಲ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಇರುವಂಥ ಎಲ್ಲರ ಮಾತುಗಳು. ಸೊ ಇವಾಗ ಬೇರೆ ಕಡೆ ಹೋಗೋಣ ಫ್ರೆಂಡ್ಸ್. ಇವಾಗ ನಾವು ತುಮಕೂರಿನ KSRTC ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಸೊ ಇಲ್ಲಿನ ಜನ ಯಾರಿಗೆ ಬೆಂಬಲ ಕೊಡ್ತಿದ್ದಾರೆ ಅನ್ನೋದು ಕೇಳೋಣ ಬನ್ನಿ. ಸರಿ, ಎಲೆಕ್ಷನ್ ಫುಲ್ಲು ಜೋರಾಗಿ ನಡೀತಿದೆ. ಹೌದು, ನಡೀತಾ ಇದೆ. ಇಲ್ಲಿ ವಿ ಸೋಮಣ್ಣ ಅವರು BJP ಕಡೆಯಿಂದ ಇಲ್ಲಿ ಪೋಟಿ ಮಾಡ್ತಾ ಇದ್ದಾರೆ. ಹೌದು. ಕಾಂಗ್ರೆಸ್ ಕಡೆಯಿಂದ ಮುದ್ದಹನುಮೇಗೌಡರು ಮಾಡ್ತಿದ್ದಾರೆ. ಯಾರು ಗೆಲ್ಬೋದಕ್ಕ ನಿಮ್ಮ ಪ್ರಕಾರ? ಹೇಳಕ್ಕಾಗಲ್ಲ, ಎಲ್ಲ ಪೈಪೋಟಿ ಇಬ್ರು ಇದ್ದಾರೆ. ನೀವು ಇದನ್ನು ನಕ್ಕೊಂಡು ಒಂಥರ ಇದ್ರಾಗ ಹೇಳ್ತಿದ್ದೀರಿ. ಹೌದು, ಇಬ್ರು ಇದ್ದಾರೆ ಪೈಪೋಟಿ ಯಾರು ಗೆಲ್ಬೋದು ಒಂದು ಅಂದಾಜು? ಹೇಳಕ್ಕಾಗಲ್ಲ, ಅಂದಾಜು ಅಂದ್ರೆ ಯಾರು ಹೇಳೋಣ, ಇಬ್ರು ಇದ್ದಾರೆ. ನೀವು? ನಾವು BJP ಒಳಗಿದ್ದೀವಿ. ಸಪೋರ್ಟ್ ಮಾಡೋದು? ಹೌದು. ಯಾಕೆ? ಎಲ್ಲ ಅನುಕೂಲ ಮಾಡ್ತಾ ಇದ್ದಾರೆ ಮೋದಿ. ಓಕೆ, ಇವಾಗ ಫ್ರೀ ಬಸ್ ಆಡ್ತಿದ್ದೀರಾ, ಕಾಂಗ್ರೆಸ್ ಹೊರತಾನೆ ಸ್ವಲ್ಪ ದಿವಸ ಇದು ಅಷ್ಟೇ. ಕಾಂಗ್ರೆಸ್ ಹೇಳಕ್ಕಾಗಲ್ಲ. ಈ ಸಲ ನೋಡಿ ಬಿಸಿಲಲ್ಲಿ ಫುಲ್ಲು ಫೈರು. ಈ ಒಂದು ಬೆಂಕಿ ಥರನೇ ಎಲೆಕ್ಷನ್ ನಡೀತಿದೆ. ಆ ಬೆಂಕಿನ ಛೇದಿಸ್ಕೊಂಡು ಬರೋವಂಥವ್ರು ಯಾರು? ಮುದ್ದಹನುಮೇಗೌಡರ, ವಿ ಸೋಮಣ್ಣ ಅವರ? ಮುದ್ದಹನುಮೇಗೌಡರು. ಯಾಕೆ? ಹಿಂದೆ MP ಆಗಿದ್ದಾಗ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಹಾಗಾಗಿ ಮುದ್ದಹನುಮೇಗೌಡರು ಬರಲಿ. ಮುದ್ದಹನುಮೇಗೌಡರು ಬರಲಿ ಅಂತ. ನೀವು ಪಕ್ಷ ನೋಟ್ ಹಾಕ್ತೀರಾ, ವ್ಯಕ್ತಿ ನೋಟ್ ಹಾಕ್ತೀರಾ? ಈ ಸರಿ ನಮ್ಮ ತುಮಕೂರಲ್ಲಿ ಪಕ್ಷ ನೋಡೇ ಓಟ್ ಹಾಕ್ತೀವಿ. ಕಾಂಗ್ರೆಸ್ BJPನ? ಕಾಂಗ್ರೆಸ್ಗೆ. ನೀವು ಸರ್? ನಾವು ವಿ ಸೋಮಣ್ಣವ್ರಿಗೆ ಹಾಕ್ತೀವಿ. ಯಾಕೆ? ನಾವು ನರೇಂದ್ರ ಮೋದಿಯವರು ದೇಶಕ್ಕೆ ಒಳ್ಳೆ ಲಾ ಆರ್ಡರ್ ತರ್ತಿದ್ದಾರೆ. ಎಲ್ಲರಿಗೂ ಒಂದೇ ಥರ ಕಾನೂನಲ್ಲಿ ಇದು ಮಾಡ್ತಿದ್ದಾರೆ. ಇವರು ಆ ಥರ ಏನು ಕಾಂಗ್ರೆಸ್ನವರು ಇದು ಮಾಡ್ತಿಲ್ಲ. ನಮಗೆ ನರೇಂದ್ರ ಮೋದಿಯವರು ಬಂದರೆ ದೇಶದ ಭದ್ರತೆಗೆ ಅವ್ರು ಹೆಚ್ಚಿನ ಆದ್ಯತೆ ಕೊಡ್ತಾರೆ. ನಮಗೆ ಪಕ್ಷ ಆಮೇಲೆ ಜಾತಿ ಯಾವುದು ಬೇಕಾಗಿಲ್ಲ. ನಮಗೆ ದೇಶನ ನಮ್ಮ ಭಾರತ ವಿಶ್ವಗುರು ಆಗಬೇಕು. ಹಂಗಾಗಿ ನರೇಂದ್ರ ಮೋದಿಯವರು ಮತ್ತೆ ಅವರು ಪ್ರಧಾನಿ ಆಗಬೇಕು. ಇವಾಗ ಬಸ್ ಫ್ರೀ ಮಾಡಿದಾರಲ್ಲ, ಎಲ್ಲ ಓಡಾಡ್ತಿದ್ದಾರೆ. ಮತ್ತೆ ಕರೆಂಟ್ ಬಿಲ್ ಫ್ರೀ ಬರ್ತದೆ ಕೊಡ್ತಾರೆ ಸರ್. ಅಲ್ಲಿ 10,000 ಕಿತ್ಕೊಂಡಿರ್ತಾರೆ, ಇಲ್ಲಿ 2,000. ಯಾವ್ದು ಕರೆಂಟ್ ಬಿಲ್ಲು? ನಮಗೆಲ್ಲ ಬಿಲ್ ಬರ್ತಲೇ ಐತೆ. ನಾವೆಲ್ಲ ಕೊಟ್ಟಿದ್ದೀವಿ. ಆದರೆ ನಾನು ಬಿಲ್ ಕಟ್ಟಿದ್ದೀನಿ. ನಾನು 1,600 ರೂಪಾಯಿ ಬಿಲ್ ಕಟ್ಟಿದ್ದೀನಿ. ರಾಹುಲ್ ಗಾಂಧಿ ಅವರು ಇನ್ನವರೆಗೂ ಅಧಿಕಾರಕ್ಕೆ ಬಂದಿಲ್ಲ. ಒಂದ್ಸಲಿನೂ ಬಂದಿಲ್ಲ. ಬರಬೇಕು. ಅದು ಕಾಂಗ್ರೆಸ್ ಅವರು ಇದೆಲ್ಲ ಮಾಡಿರೋದು ಒಳ್ಳೇದಾ? ಒಳ್ಳೇದೇ ಸರ್. ಕೆಲವೊಬ್ರು ತುಂಬಾ ಜನ ಕೆಟ್ಟದು ಅಂತವ್ರು ಈ ಥರ ಫ್ರೀಯಾಗಿ ಕೊಡಬಾರ್ದಿತ್ತು ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಏನಿಲ್ಲ ಸರ್, ಯೂಸ್ ಮಾಡ್ಕೊತಾ ಇದ್ದಾರೆ. ಮೋದಿ ಅವರಾದ್ರೆ ಚೆನ್ನಾಗಿರುತ್ತೆ, ರಾಹುಲ್ ಗಾಂಧಿ ಅವರಾದ್ರೆ ಚೆನ್ನಾಗಿರುತ್ತೆ? ಮೋದಿಯವರಾದ್ರೆ ಬೆಸ್ಟ್ ಸರ್. ಲೇಡೀಸ್ ಮಾತಾಡಕೋಬೇಕು. ವಿ ಸೋಮಣ್ಣ ಅವರು BJP ಕಡೆಯಿಂದ ನಿಂತಿದ್ದಾರೆ. ವಿ ಸೋಮಣ್ಣ ಅವರು. ಮುದ್ದಹನುಮೇಗೌಡರು ಕಾಂಗ್ರೆಸ್ ಕಡೆಯಿಂದ ನಿಂತಿದ್ದಾರೆ. ಯಾರಿಗೆ ಓಟ್ ಹಾಕ್ತೀರಾ? ಸರ್, ನಾವು ಕಾಂಗ್ರೆಸ್ನವರೇ. ವ್ಯಕ್ತಿ ನೋಟ್ ಹಾಕ್ತೀರಾ, ಪಕ್ಷ ನೋಟ್ ಹಾಕ್ತೀರಾ? ನಾವು ವ್ಯಕ್ತಿನೇ, ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರಲ್ಲ ನಮಗೆಲ್ಲ, ಅವರಿಗೆ ಓಟ್ ಹಾಕ್ತೀವಿ. ಅದು ಕಾಂಗ್ರೆಸ್ ಅವರು ಇದೆಲ್ಲ ಗ್ಯಾರಂಟಿಗಳು ಕೊಟ್ಟಿರೋದಕ್ಕೆ ಕಾಂಗ್ರೆಸ್ಗೆ ಓಟ್ ಹಾಕೋದು. ಹಂಗಾರೆ 10 ವರ್ಷದಲ್ಲಿ ಮೋದಿ ಅವ್ರು ಏನು ಮಾಡಿಲ್ವಾ?
ಏನು ಸರ್ ನಮಗೇನು ಅನುಕೂಲ ಮಾಡಿಲ್ಲ ಸರ್ ಅವರು. ಯಾರು ಗೆದ್ರೆ ಒಳ್ಳೇದು? ಯಾರು ಗೆದ್ರು ಅವರೇ, ನಮ್ಗೇನು ಸುಖ ಹೇಳ ಅವರಿಂದ. ಯಾರು ಗೆದ್ರೆ ನಮಗೆ ಸುಖ ಆಗುತ್ತೆ? ಯಾರಿಂದಲೂ ಸುಖ ಇಲ್ಲ, ಅವ್ರವ್ರ ಸುಖ ಅಷ್ಟೇ. ಸರಿ, ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಯಾರಾಗಬೇಕು ಹೇಳಿ, ನೀನೇ ಹೇಳ್ಬೇಕು. ನೀವೇ ಬೇಕು. ಯಾಕಂದ್ರೆ ಇಷ್ಟು ಜನ ನೋಡ್ಕೊಂಡ್ ಬಂದಿದ್ಯಲ್ಲ, ಯಾರು ಹೇಳವ್ರೆ ಅಂತ ನೀನ್ ಹೇಳ್ಬೇಕು. ತುಂಬಾ ಜನ ಇಬ್ಬರೇ ಹೇಳ್ತಾರೆ, ಕಾಂಗ್ರೆಸ್ ಆಗ್ಬೇಕು ಅಂತಾರೆ, ಬಿಜೆಪಿ ಆಗ್ಬೇಕು ಅಂತ. ಮತ್ತೆ ಇಬ್ಬರಿಗೂ ಆಯ್ತು, ಇಬ್ರು ಇರ್ಲಿ. ಇಬ್ರು ಎರಡು ವರ್ಷ ಇಸ್ಬೇಡ. ಸರಿ, ನಿಮ್ಮ ಯಾರಿಗೆ? ನಂದು ಯಾರಿಗೆ ಹಾಕೋಣ? ಈಗ ಓಟೇ ಇಲ್ವಲ್ಲ ನಂದು. ಓ, ಏನಕ್ಕೆ? ನಮ್ಮದ ಸೀನಿಯರ್ ಸಿಟಿಸನ್ಗೆ ನಿಮ್ಮಂತ ಯುವಕರಿಂದ ತಾನೆ. ವಿ ಸೋಮಣ್ಣ ಅವರು ಬೇರೆ ಕಡೆಯಿಂದ ಇಲ್ಲಿಗೆ ಬಂದಿದ್ದಾರೆ ಅಂತ ಇದು ತುಂಬಾ ಜನ ಮಾತಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನಾವು ಓಟೇ ಹಾಕಲ್ವಲ್ಲ, ನಮ್ಗೇನು ಆಗ್ಬೇಕಾಯ್ತು? ಯಾರು ಕಟ್ಕೊಂಡು ಏನಾಗಬೇಕಾಯ್ತು ಹೇಳು? ಯಾರು ಬರಲಿ ಅಂತೀರಾ? ಯಾರನ್ನ ಬಂದ. ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಸರ್? ಪ್ರೈಮ್ ಮಿನಿಸ್ಟರ್ ಅಂದರೆ ಮೋದಿನೇ ಆಗಬೇಕು. ಯಾಕೆ ಮೋದಿನೇ ಆಗಬೇಕು? ಅವ್ರು ಮಾಡ್ತಾವ್ರೆ, ಕೆಲಸ ಮಾಡ್ತಾವ್ರೆ, ಇದು ಮಾಡ್ತಾವ್ರೆ, ಮಾಡಲಿ ಅಷ್ಟೇ. ಮೋದಿ ಮಾಡಲಿ, ಮೋದಿ ಬರಲಿ. ರಾಹುಲ್ ಗಾಂಧಿ ಅವ್ರು ಬಂದರೆ? ಸರ್ ಅವ್ರು ಬರಲ್ಲ, ಆಗಲ್ಲ, ಸುಮ್ಮನೆ ಏನಕ್ಕೆ ಅವ್ರು ಬರಲ್ಲ. ಬಿಜೆಪಿಗೆ ಕಾಂಗ್ರೆಸ್ಗೆ ಔಟು? ಬಿಜೆಪಿಗೆ ಹಾಕೋಣ. ಯಾಕೆ? ಇವಾಗ ಇದೆಲ್ಲ ಫ್ರೀ ಮಾಡ್ತಿರೋದಲ್ಲ ಕಾಂಗ್ರೆಸ್ ಅವರು ತಾನೇ? ಫ್ರೀ ಮಾಡ್ತಾ ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ, ಅವ್ರಿಗೂ ಆಗ್ಬೇಕು, ಇವ್ರಿಗೂ ಮಾಡ್ಬೇಕಲ್ಲ. ಅಲ್ಲ, ಇವಾಗ ಬಸ್ ಫ್ರೀ ಮಾಡ್ತಿರೋದು, ಕರೆಂಟ್ ಬಿಲ್ ಫ್ರೀ ಕೊಡ್ತಿರೋದು, ಮತ್ತೆ 2,000 ರೂಪಾಯಿ ಕೊಡ್ತಿರೋದು ಕಾಂಗ್ರೆಸ್ ಅವರು. ಅವ್ರಿಗೂ ಕೊಡ್ಬೇಕಲ್ಲ, ಸಹಾಯ ಮಾಡ್ಬೇಕಲ್ಲ ಬಿಜೆಪಿ ಅವ್ರಿಗೆ. ಓ, ನಾವು ಜನರು ಬಿಜೆಪಿ ಅವ್ರಿಗೆ ಸಹಾಯ ಮಾಡಿ, ಅವ್ರು ನಮಗೆ ಸಹಾಯ ಮಾಡ್ತಾವ್ರೆ, ಕಾಂಗ್ರೆಸ್ ಅವ್ರು ನಮಗೆ ಮಾಡ್ಲಿ, ನಾವು ಬಿಜೆಪಿ ಅವ್ರಿಗೆ ಮಾಡಬೇಕು. ನಮ್ಮ ಈ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮದಲ್ಲಿ ಈ ಥರ ನಮಗೆ ಕನ್ಫ್ಯೂಸ್ ಆಗೋ ಥರ ಮಾತಾಡಿದ್ದೀರಾ ನೀವು. ಸೊ ತುಂಬ ಚೆನ್ನಾಗಿ ಮಾತಾಡಿದ್ದೀರಾ. ಅದಕ್ಕಾಗಿ ನಮ್ಮ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್. ಸರಿ, ಮುದ್ದನ್ಮೇಗೌಡರು ಗೆಲ್ತಾರ ಕಾಂಗ್ರೆಸ್ ಕಡೆಯಿಂದ, ಇಲ್ಲ ಬಿಜೆಪಿ ಕಡೆಯಿಂದ ವಿ ಸೋಮಣ್ಣ ಅವ್ರು ಗೆಲ್ತಾರ? ಮುದ್ದನ್ಮೇಗೌಡರದೇ ಜಾಸ್ತಿ ಇರೋದು. ನೋಡ್ದು ಯಾಕೆ ಮುದ್ದನ್ಮೇಗೌಡರದೇ ಜಾಸ್ತಿ ಇರೋದು? ಎಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಎಲ್ಲ ಇದರಲ್ಲಿ ಇದೆ, ಒಳ್ಳೆತನ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಬೇಡಿಕೆ ನಮಗೆ ಇಲ್ವಲ್ಲ. ಕಾಂಗ್ರೆಸ್ ಅವ್ರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಇದು ಒಳ್ಳೇದಾ ಕೆಟ್ಟದಾ? ಒಳ್ಳೇದೇ. ನೋಡಿ, ಇಷ್ಟು ವರ್ಷ ಗ್ಯಾರಂಟಿ ಕೊಟ್ಟಿಲ್ಲ ಅಂದರೆ ಏನು ಡೆವಲಪ್ಮೆಂಟ್ ಮಾಡಿದ್ರು? ಅವ್ರವ್ರು ತಿನ್ಕೊಂಡಿದ್ರು. ಈ ಕಾಂಗ್ರೆಸ್ದವ್ರ ಗ್ಯಾರಂಟಿಗಳು ಎಲ್ಲರಿಗೂ ಸೇರಿಸೋದು ದುಡ್ಡು. ಹುಡುಗರು ಏನೋ ಒಂಚೂರು ಅನುಕೂಲ ಆಗ್ತದೆ. ಈಗ ಮನೆಗೆ ಕರೆಂಟ್ ಕಟ್ಟಕ್ಕೆ ಇರಲಿಲ್ಲ, ಮೀಟ್ರ್ ಕಿತ್ಕೊಂಡು ಹೋಗ್ತಿದ್ರು, ಕತ್ಲೇನಾಗಿರ್ತಿದ್ರು. ಹೆಂಗೋ ಈಗ ಎಷ್ಟೋ ಅನುಕೂಲ ಆಯ್ತು ಬಡವ್ರಿಗೆ. ಈಗ ಎಷ್ಟೋ ಜನ ಕೂಲಿ ಇಲ್ಲ ಸೈತವ್ರೆ. ಈ ಕಾಲ ಇಂಥ ಬಂದವ್ರೆ, ಈ ಟ್ಯಾಕ್ಸ್ ಕಟ್ಟಿ ಏನು ಕೆಲಸ ಮಾಡೋಕ್ಕಿಲ್ಲ. 50% ಜನ ದುಡ್ಡು ಕೆಲಸ ಇಲ್ದಂಗೆ ಬಿದ್ದವ್ರೆ. ಹಂಗಾರೆ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ಆದರೆ ಒಳ್ಳೇದು. ಆಗೋ ಚಾನ್ಸಸ್ ಇದೆಯಾ? ಆಗೋ ಚಾನ್ಸ್ ಐತೆ. ದೇವ್ರ ಮೇಲೆ ಭಾರ ಯಾರಾಗ್ತಾರೆ, ಯಾರಿಲ್ಲ. ಜನಗಳು ಎಲ್ಲ ಮನಸ್ಸು ಮಾತ್ರ ಹಾಗೆ ಆಗ್ತಾರೆ. 10 ವರ್ಷ ನಡ್ಸೋರು ಇವರು, ಅವ್ರಿಗೆ ಒಂದ್ಸಲಿ ಚಾನ್ಸ್ ಕೊಟ್ಟು ನೋಡಬೇಕು. ಫ್ರೆಂಡ್ಸ್, ತುಮಕೂರಿಂದ ಗುಳೂರು ಅಂತ ಒಂದು ಹಳ್ಳಿಗೆ ಒಂದು ಬಸ್ ಹೋಗ್ತಾ ಇದೆ. ಅದ್ರೊಳಗೆ ಹೋಗೋಣ. ಎಲ್ಲರೂ ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಅದ್ರೊಳಗೆ ಹೋಗ್ಬಿಟ್ಟು ಜನರ ಅಭಿಪ್ರಾಯ ಏನಿದೆ ಅನ್ನೋದು ಕೇಳೋಣ ಬನ್ನಿ. ಎಲ್ಲರ ಅಭಿಪ್ರಾಯಗಳು ಕೇಳೋಣ, ಒಬ್ರದ್ದು ಮಿಸ್ ಮಾಡೋದು ಬೇಡ, ಕೇಳಿಸ್ಕೊಳ್ಳೋಣ ಬನ್ನಿ. ಎಲೆಕ್ಷನ್ ತುಂಬ ಜೋರಾಗಿ ನಡೀತಿದೆ ಇಲ್ಲಿ. ನಡೀಲಿ ಬಿಡಿ, ಯಾರು ಒಳ್ಳೆಯವ್ರು ನೋಡಿ ನಾವು ಓಟ್ ಹಾಕೋಣ. ಇದು ಫ್ರೀ ಬಸ್ ಎಲ್ಲ ಕೊಟ್ಟಿದ್ದಾರಲ್ಲ, ಒಳ್ಳೇದಾ ಕೆಟ್ಟದಾ? ಒಳ್ಳೆಯದು ಸರ್. ಈಗ ಕೆಲವರು ದುಡ್ಡಿರೋರು ಇರ್ತಾರೆ, ಇಲ್ದೋರು ಇರ್ತಾರೆ, ಬಿಟ್ಟಿರೋದು ಒಳ್ಳೆಯದು. ಕಾಂಗ್ರೆಸ್ ಅವರಿಗೆ ಗ್ಯಾರಂಟಿ ಕಟ್ಟಿರೋದು ಒಳ್ಳೇದು. ಒಳ್ಳೆಯದು. ಓಕೆ, ಇಲ್ಲಿ ಯಾರು ಗೆಲ್ಬೋದು ಸರಿ? ಮುದ್ದನ್ಮೇಗೌಡ್ರ ಮೋಸ್ಟ್ಲಿ ಬರ್ಬೋದು. ಒಳ್ಳೆ ಜಡ್ಜ್ ಆಗಿದ್ರು ಅವರು. ರಾಹುಲ್ ಗಾಂಧಿ ಅವರ? ರಾಹುಲ್ ಗಾಂಧಿ ಆದರೆ ಒಳ್ಳೇದು. ಯಾಕೆ? ಅವರಿಂದ ತಲತಲಾಂತರದಿಂದ ಬಂದಿದ್ದಾರೆ ಸರ್. ಅದು ಮಧ್ಯಂತರದ ಬಂದಾರಲ್ಲ, ಅವರು ಆದರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಮೋದಿ ಅವ್ರು ಬಂದರೆ ಚೆನ್ನಾಗಾಗುತ್ತಾ? ಕಾಂಗ್ರೆಸ್ ಅವ್ರು ಬಂದರೆ ಚೆನ್ನಾಗಿರುತ್ತಾ? ನಮ್ಮ ರೈತರಿಗೆ ಎಲ್ಲ ಒಳ್ಳೇದು ಮಾಡಬೇಕು, ನಮ್ಮ ದೇಶಕ್ಕೆ ಒಳ್ಳೇದು. ರೈತರು ಒಳ್ಳೇದು ಮಾಡೋದು, ಈ ಥರ ಒಳ್ಳೇದು ಮಾಡೋರು ಯಾರು ಬಂದರೆ ಒಳ್ಳೇದಾಗುತ್ತೆ? ಯಾವ ಪಾರ್ಟಿ ಬಂದರೆ ಒಳ್ಳೇದಾಗುತ್ತೆ? ಈಗ ಸದ್ಯಕ್ಕೆ ಮೋದಿ. ನೀವು ಬಸ್ಸಲ್ಲಿ ಹೋಗ್ತಿರೋದು ಫ್ರೀನಾ? ಮತ್ತೆ ಕಾಂಗ್ರೆಸ್ ಅವ್ರು ತಾನೇ ಮಾಡಿರೋದು? ಅವ್ರು ಮಾಡಿದ್ದಾರೆ, ಅದರಿಂದ ಏನು ಬೆನಿಫಿಟ್ ಇಲ್ಲ ಅನಿಸುತ್ತೆ. ಅದೇ ಹೆಣ್ಮಕ್ಳಿಗೆ ಅಷ್ಟೇ ಬೆನಿಫಿಟ್ ಇರೋದು. ದೇಶ ಡೆವಲಪ್ ಆಗಬೇಕಂದ್ರೆ ಇದೆಲ್ಲ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಮೋದಿ ಅವರು ಬರಬೇಕು. ಮೋದಿ ಅವರು 10 ವರ್ಷದಿಂದ ಇದ್ದಾರಲ್ಲ ಮೋದಿ ಅವರು. ಮೋದಿಯವ್ರು ಬಂದರೂ ಒಳ್ಳೇದೇ, ಕಾಂಗ್ರೆಸ್ ಬಂದರೂ ಒಳ್ಳೇದೇ, ನಮ್ಗೆ ಎರಡೂ ಒಳ್ಳೇದೇ. ಹಂಗಂತೀರ? ಓಕೆ, ಇಲ್ಲಿ ಮುದ್ದನ್ಮೇಗೌಡರು ಗೆಲ್ತಾರ, ವಿ ಸೋಮಣ್ಣ ಅವ್ರು ಗೆಲ್ತಾರ? ಅದು ಗೊತ್ತಾಗಲ್ಲ ರೀ ನಮಗೆ ಅಷ್ಟು. ನಿಮ್ಮ ಪ್ರಕಾರ ಮುದ್ದನ್ಮೇಗೌಡರು ಕಾಂಗ್ರೆಸ್ಸಿಂದ ಪೋಟಿ ಮಾಡ್ತಾ ಇದ್ದಾರೆ, ವಿ ಸೋಮಣ್ಣ ಅವರು ಬಿಜೆಪಿಯಿಂದ ಮಾಡ್ತಾ ಇದ್ದಾರೆ. ಮೇ ಬಿ ಕಾಂಗ್ರೆಸ್ ಅವ್ರು ಗೆಲ್ಬೋದು. ಮುದ್ದನ್ಮೇಗೌಡರು ಗೆಲ್ಬೋದು. ಅವ್ರನ್ನ ನೋಡಿದ್ದೀರಾ? ನಿಮ್ಗೇನಾದ್ರು ಆಗಿದೆ ಮುದ್ದನ್ಮೇಗೌಡರಿಂದ? ಇಲ್ಲ, ಪರಿಚಯನೇ ಇಲ್ಲ ಬಿಡಿ ಅವರು. ಅದೇ 2000 ಗೃಹಲಕ್ಷ್ಮಿದು 1 ತಿಂಗಳದು ಬಂದಿಲ್ಲ ನಮಗೆ. ಯಾಕೆಂದ್ರೆ ಎಲ್ಲ ಮಾಡಿಸಿದ್ದೀವಿ, ಬರ್ತಾ ಇಲ್ಲ. ನಾವು ಯಾರನ್ನ ಕೇಳೋಣ? ಕರೆಂಟ್ ಬಿಲ್ಲು ಬತ್ತೈತೆ, ಬತ್ತಿಲ್ಲ. ಇಲ್ಲ ಬರ್ತಿಲ್ಲ. ಬರ್ತಿಲ್ವಾ? ಬರುತ್ತೆ. ಅದು ಬರುತ್ತೆ ಅಂದರೆ 0
ಜೀರೋ ಬರ್ತಿದ್ಯಾ? ಜೀರೋ ಬರ್ತಿದೆ. ಬಸ್ಸು ಫ್ರೀನಾ? ಬಸ್ಸು ಫ್ರೀ. ಇದೆಲ್ಲ ಮಾಡ್ತಿದಾರಲ್ಲ? ಇದೆಲ್ಲ ಮಾಡ್ತಾರೆ. ಗೃಹಲಕ್ಷ್ಮಿ ಎಲ್ಲರಿಗೂ ತಿಂತಾವ್ರೆ, ನಾವು ತಿಂದಿಲ್ವಲ್ಲ. ಏನು 5 ರೂಪಾಯಿನೂ ಮೋದಿ ಅವ್ರು ಆಗ್ಬೇಕಾ ರಾಹುಲ್ ಗಾಂಧಿ ಅವ್ರು ಆಗ್ಬೇಕಾ? ಎಲ್ಲ ಮಾಡೋಣ ಅಷ್ಟ್ರಾಗೆ ಇದೆ. ಯಾವನೂ ಆಗೋದು ಬೇಡ. ಆಕೆ ಆಗ್ಬೇಕಾಗಿಲ್ಲ, ಪ್ರಯೋಜನನೇ ಇಲ್ಲ. 2,000 ರೂಪಾಯಿ ಕಳ್ಕೊಂಡು 2,500 ರೂಪಾಯಿ ಎಲ್ಲ ಅದಕ್ಕೆ ಈ ಸೈಬರ್ ಆ ಸೈಬರ್ ಎಲ್ಲ ಕೊಳ್ಕೊಂಡು ಫುಡ್ ಆಫೀಸು ಏನು ಹಾಕಲ್ಲ, ನಮ್ಗೇನು ಹಾಕೋದಿಲ್ಲ. ಯಾರು ಗೆಲ್ಬೋದಣ್ಣ ನಿಮ್ಮ ಪ್ರಕಾರ ಇಲ್ಲಿ? ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಇಲ್ಲಿ ಪಕ್ಷ ನೋಡ್ಬಿಟ್ಟು ಓಟ್ ಹಾಕ್ತಾವ್ರ ಜನ, ಇಲ್ಲ ಮುದ್ದನ್ಮೇಗೌಡ್ರ ಮುಖ ನೋಡ್ಬಿಟ್ಟು ಓಟ್ ಹಾಕ್ತಾವ್ರ? ಮುದ್ದನ್ಮೇಗೌಡ್ರ ಮುಖ ನೋಡ್ಕೊಂಡು ಹಾಕ್ತಾವ್ರೆ. ಅವ್ರು ಒಳ್ಳೇದು ಮಾಡಿದಾರ? ಒಳ್ಳೇದು ಮಾಡವ್ರೆ. ಕಾಂಗ್ರೆಸ್ಸು ಒಳ್ಳೇದು ಆಯ್ತು. ಇದು ಗ್ಯಾರಂಟಿಗಳೆಲ್ಲ ಕೊಟ್ಟಿದಾರಲ್ಲ, ಇದೆಲ್ಲ ಒಳ್ಳೇದ ಕೆಟ್ಟದಣ್ಣ? ಒಳ್ಳೇದು. ಒಳ್ಳೇದು. ಪ್ರಧಾನಮಂತ್ರಿ ಯಾರಾಗಬೇಕು? ಹಿಂದೆ ಯಾರು ಆಗ್ತಾರೆ? ಅಲ್ಲೂ ಕಾಂಗ್ರೆಸ್ಸೇ ಬರೋದು ಬಿಡ್ರಿ ಸೆಂಟ್ರಲ್ಲಾಗಿ. ಮೋದಿ ಅವರು? ಮೋದಿ ಸಲ ಔಟ್ ಹೊಡಿತಾರೆ. ಸಲ ಬರಲ್ಲ? ಯಾಕೆ? ಅವ್ರು ಏನು ಮಾಡವ್ರಿ? ಜನಕ್ಕೇನು ಮಾಡಿಲ್ಲ ಅವರು. ಕಾಂಗ್ರೆಸ್ ಮಾಡೋದಂಗೆ ಜನಗಳಿಗೆ BJP ಅವ್ರು ಏನೂ ಮಾಡಿಲ್ಲ. ಸೊ ಫ್ರೆಂಡ್ಸ್, ಇವಾಗ ಹೊನ್ನೂಡಿಕೆ ಅನ್ನೋ ಒಂದು ಊರಲ್ಲಿದ್ದೀವಿ. ಈ ಗ್ರಾಮದಲ್ಲಿ ಜನರು ಯಾರಿಗೆ ಬೆಂಬಲ ಕೊಡ್ತಿದ್ದಾರೆ, ಯಾರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಅವ್ರ ಬಾಯಿಂದನೇ ಕೇಳೋಣ. ಬನ್ನಿ ಹೋಗೋಣ. ಇವಾಗ ಇಲ್ಲಿ ಎಲೆಕ್ಷನ್ ಫುಲ್ ಹೀಟಾಗಿ ಜೋರಾಗಿ ನಡೀತಿದೆ ಅಂತ. ಹೌದಾ? ಪರವಾಗಿಲ್ಲ. ಹೀಟಾಗಿ ನಡೀತಿದ್ಯಾ? ಪರವಾಗಿಲ್ವಾ? ಪರವಾಗಿಲ್ಲ. ಇನ್ನ ಏನು ಅಷ್ಟಾಗಿ ಗೊತ್ತಾಗ್ತಿಲ್ಲ. ಯಾಕೆ? ಇನ್ನ ಯಾರು ಅಷ್ಟಾಗಿ ಬಂದಿಲ್ಲ ಪ್ರಚಾರಕ್ಕೆ, ನೋಡ್ಬೇಕು ಮುಂದೆ. ಸರಿ, ಓಕೆ. ಕಾಂಗ್ರೆಸ್ ಕಡೆಯಿಂದ ಮುದ್ದನ್ಮೇಗೌಡರು ನಿಂತಿದ್ದಾರೆ, ಬಿಜೆಪಿ ಕಡೆಯಿಂದ ಸೋಮಣ್ಣ ಅವರು ನಿಂತಿದ್ದಾರೆ. ಯಾರು ಗೆಲ್ತಾರಕ್ಕ? ಮುದ್ದನ್ಮೇಗೌಡರು ಗೆದ್ರೆ ಪರವಾಗಿಲ್ಲ. ಯಾಕೆ? ಅವ್ರು ಅವಾಗಿಂದನೂ ಚೆನ್ನಾಗೆಲ್ಲ ಇದು ಮಾಡ್ಕೊಂಡ್ ಬಂದಿದ್ದಾರೆ. ಇವಾಗ ಹಂಗೂ ಮಾಡ್ಬೋದೇನೋ ಅಂತ ಅಷ್ಟೇ. ಪ್ರಧಾನಮಂತ್ರಿ ಯಾರಾಗಬೇಕು? ಇವಾಗ ನೋಡ್ಬೇಕು, ಮೋದಿನೇ ಆಗ್ಬೋದು ಅನ್ಸುತ್ತೆ. ಅದು ಮೈತ್ರಿ ಆಗಿರೋದು ಒಳ್ಳೇದಾ ಕೆಟ್ಟದಾ? ಮೈತ್ರಿ ಆಗೋದು ಒಳ್ಳೇದಲ್ಲ, ಕೆಟ್ಟದೇ. ಅದು ಒಂದೇ ಸರ್ಕಾರ ಇರಬೇಕು. ಮೈತ್ರಿ ಆದ್ರೆ 2 ಅರ್ಧಂಬರ್ಧ ಬರುತ್ತೆ, ಅದು ಸರಿ ಹೋಗಲ್ಲ. ಸರಿ, ಕಾಂಗ್ರೆಸ್ ಅವರು ಇವಾಗ ಫ್ರೀ ಬಸ್ ಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಫ್ರೀ ಕೊಟ್ಟಿದ್ದಾರೆ. ಫ್ರೀ ಕೊಟ್ಟರು ನಮ್ಮ ಹತ್ರನೇ ತಾನೇ ಇಸ್ಕೋಬೇಕು. ಅವರು ಟ್ಯಾಕ್ಸ್ ಎಲ್ಲ ನಮ್ಮ ಹತ್ರನೇ ತಾನೇ ಇಸ್ಕೋಬೇಕು. ನಾವೇ ಕಟ್ಬೇಕು ಅದನ್ನ, ಇನ್ಯಾರು ಕಟ್ತಾರೆ? ಏನೇ ಇದು ಮಾಡಿದ್ರು ನಾವೇ ದುಡ್ಡು ಕೊಡ್ಬೇಕು ಅದಕ್ಕೆ. ಫ್ರೀ ಕೊಟ್ಟಿದ್ದಾರೆ ಅಷ್ಟೇ. ನಾವು ಫ್ರೀ ಕೊಟ್ಟಿದ್ದಾರೆ ಅಂತ ಇವಾಗ ಓಡಾಡ್ಬೋದು, ಮುಂದಕ್ಕೆ ಅದು ನಮಗೆ ತೊಂದರೆ ಆಗೋದು. ಈ ಥರ ನನ್ನ ಒಟ್ಟು ನನ್ನ ಮಾತು ಕಾರ್ಯಕ್ರಮದಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೆ ದರ್ಶನ್ ಬ್ಲಾಕ್ ಸ್ಟೋರ್ ಅಗರಬತ್ತಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಕೊಡ್ತೀವಿ, ತಗೊಳ್ಳಿ. ಕಾಂಗ್ರೆಸ್ ಅವರು ಇವಾಗ ಗ್ಯಾರಂಟಿಗಳು ಇದೆಲ್ಲ ಕೊಟ್ಟಿದಾರಲ್ವಾ, ಸೊ ಅದು ಒಳ್ಳೇದಾಗ್ತಿದ್ಯಾ? ಒಳ್ಳೇದಾ ಕೆಟ್ಟದಾ ಅದು ಕೊಟ್ಟಿರೋದು? ಸ್ವಲ್ಪ ಬಡವ್ರಿಗೆ ಒಳ್ಳೆಯದು, ಬಟ್ ಸೋಷಿಯಲ್ಗೆಲ್ಲ ಸೇರಿ ಸಮಾಜಕ್ಕೆಲ್ಲ ಸೇರಿ ಅದು ತುಂಬ ಕೆಟ್ಟದ್ದು. ಈಗ ಅವ್ರು ಕೊಟ್ಟಿರೋಂಥ ಸೌಲಭ್ಯಗಳಿಂದ ಯಾರೂ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇಲ್ಲ. ಬಟ್ ಈಗ ಡ್ರಿಂಕ್ಸ್ ಮಾಡೋರೆಲ್ಲ ಇರ್ತಾರಲ್ಲ, ಅವರೆಲ್ಲ ತುಂಬ ಹಿಂಸೆ ಕೊಡ್ತಾರೆ. ದುಡ್ಡು ಬರ್ತಿದೆಯಲ್ಲ 2000 ಮಂತ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದು ಸಂಸಾರಸ್ಥರು ಮನೆಗೆಲ್ಲ ಅದೆಲ್ಲ ತಪ್ಪು, ಕೊಡಬಾರ್ದು ಆ ಥರ. ಏನೋ ಸ್ವಲ್ಪ ಏಜ್ ಇರೋ 160 ಏಜ್ ಆಗಿರೋರಿಗೆ ಆ ಥರದವ್ರಿಗೆ ಬಸ್ಸಲ್ಲೆಲ್ಲ ಫ್ರೀ ಕೊಟ್ಟರೆ ಓಕೆ. ಇವಾಗ ಸೆಂಟ್ರಲ್ ಯಾರು ಬರಬೇಕು ನೆಕ್ಸ್ಟು? ಮೋದಿಯವರೇ ಇರಬೇಕು. ಮೋದಿ ಅವರೇ ಇರಬೇಕಾ? ನಿಮ್ಮಲ್ಲಿ ಚೆನ್ನಾಗಿದೆ? ಹಾಂ, ಹೌದು. ಈ ಹೀಟ್ಗಿಂತ ಜಾಸ್ತಿ ಹೀಟ್ ಎಲೆಕ್ಷನ್ದೇ ಇದೆ ಅಲ್ವಾ? ಎಲೆಕ್ಷನ್ದೇ ಹೀಟ್ ಇದೆ. ಯಾರು ಗೆಲ್ತಾರಣ್ಣ? ಮುದ್ದನ್ಮೇಗೌಡರು ಕಾಂಗ್ರೆಸ್ ಕಡೆಯಿಂದ ಅವ್ರು ಗೆಲ್ತಾರ, ಇಲ್ಲ ಬಿಜೆಪಿ ಕಡೆಯಿಂದ ಬಂದಿರೋ ಸೋಮಣ್ಣ ಅವ್ರು ಗೆಲ್ತಾರ? ಅಣ್ಣ, ನಾವು ಕೇಂದ್ರದಲ್ಲಿ ಯಾರವ್ರೆ ಅಂತ ನೋಡ್ಕೊಂಡು ಎಲೆಕ್ಷನ್ ವೋಟ್ ಮಾಡೋದು. ಈ ಸ್ಥಳೀಯವಾಗಿ ಯಾರನ್ನ ಬರಲಿ, ಮೇಯ್ನು ಮೋದಿ ಬರಬೇಕು. ಕಾಂಗ್ರೆಸ್ ಅವರು ಇವಾಗ ಇದೆಲ್ಲ ಗ್ಯಾರಂಟಿಗಳೆಲ್ಲ ಕೊಟ್ಟಿದಾರಲ್ಲ, ಯಾವ್ದು ಏನಣ್ಣ ದೇಶನೇ ಹಾಳು ಮಾಡ್ಬಿಡ್ತಾರೆ ಕಾಂಗ್ರೆಸ್ನವರು. ಮೊದಲು 10 ವರ್ಷದಿಂದ ಇದಾರಲ್ಲ, ಏನೇನು ಮಾಡಿದ್ದಾರೆ? ಮಾಡೋಣ. ಇವತ್ತಿನ ಜನರೇಷನ್ಗೆ ಏನೇನು ಬೇಕು ಯೂತ್ಗೆ ಕೈಲಾದಷ್ಟು ಮಾಡ್ತಾ ಇದ್ದಾರೆ. ಮುಂಚೆ ಇಲ್ಲಿ ಮುದ್ದನ್ಮೇಗೌಡರು ತುಂಬಾ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತ ತುಂಬಾ ಜನ ಹೇಳ್ತಾರೆ. ಮಾಡೋರು, ಅವರು ಒಳ್ಳೆ ವ್ಯಕ್ತಿನೇ. ಆದ್ರೆ ಈ ಸಲ ಅವ್ರು ಕಾಂಗ್ರೆಸ್ ಕಡೆಯಿಂದ ಪೋಟಿ ಮಾಡ್ತಾ ಇದ್ದಾರೆ. ಡೌಟ್ ಆಯ್ತಣ್ಣ, ಇವಾಗೆಲ್ಲ ಮೋದಿ ಮುಖ ನೋಡ್ಕೊಂಡೆ ವೋಟ್ ಹಾಕೋದು. ಹಂಗಾರೆ ನಿಮ್ಮ ಓಟು? ನಮ್ಮ ಓಟು BJPನೇ. ಮುದ್ದನ್ಮೇಗೌಡರು ನಿಂತಿದ್ದಾರೆ ಕಾಂಗ್ರೆಸ್ ಕಡೆಯಿಂದ. ಬರ್ಬೋದು. ಇನ್ನೇನು ಹೋದ್ಸಲಿ ನಿಂತಿದ್ರಲ್ಲ, ಬಿಟ್ಟಿದ್ರಲ್ಲ, ಸಲ ಬರ್ಬೋದು. ಬಿಜೆಪಿ ಕಡೆಯಿಂದ ಇವಾಗ ಇವ್ರು ಸೋಮಣ್ಣ ಅವ್ರು ನಿಂತಿದ್ದಾರಲ್ಲ. ಅಯ್ಯೋ, ಅವ್ರು ಏನು ಲೆಕ್ಕಿರಲ್ಲ ತಡಿ. ಯಾಕೆ ಅಂದ್ರೆ ಅವ್ರು ಏನು ಮಾಡೋರು, ಈಗ ಇನ್ನೂ ಹೊಸ್ದಾಗಿ ನಿಂತ್ಕೊಂಡವ್ರೆ. ಪ್ರೈಮ್ ಮಿನಿಸ್ಟರ್ ಯಾರಾಗ್ಬೇಕಣ್ಣ? ಅಯ್ಯೋ, ಯಾರಾದ್ರೆ ನಾವು ಮಾಡೋದು ಬಿಡಕ್ಕಾಗಲ್ವಲ್ಲ. ಅದೇ ನಮ್ಮ ಕಷ್ಟಗಳನ್ನ ಸ್ವಲ್ಪ ತೀರ್ಸೋ ಅಂತವ್ರು ಯಾರು ಹೇಳಕ್ಕಾಗಲ್ಲ. ಈಗಲೂ ಬರ್ಬೋದೇನೋ ತಾತ. ಸರಿ, ಕಾಂಗ್ರೆಸ್ ಅವರು ಇದೆಲ್ಲ ಕೊಟ್ಟಿದಾರಲ್ಲ ಗ್ಯಾರಂಟಿಗಳು, ಇದು ಒಳ್ಳೇದಾ ಕೆಟ್ಟದಾ ಅಣ್ಣ? ಒಳ್ಳೇದೇ ಕೊಟ್ಟಿರೋದೇನು ಒಳ್ಳೇದು. ಅದಕ್ಕೆ ನೋಡ್ಕೊಂಡು ಹಾಕಿದ್ರೇನು ಪರವಾಗಿಲ್ಲ. ಇಲ್ಲಿ ಎಲೆಕ್ಷನ್ ಹೆಂಗ್ ನಡೀತಿದೆ ಅಣ್ಣ? ಬಿಜೆಪಿ ನಡೀತಿದೆ. ಯಾಕಣ್ಣ? ಸೋಮಣ್ಣ. ಏನೋ JDS BJP ಒಂದಾಗಿದೆ. ನಾವು ಸೋಮಣ್ಣನೇ. ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಮೋದಿ. ರಾಹುಲ್ ಗಾಂಧಿ ಅವರು ಏನಕ್ಕೆ? ಇನ್ನೂ ವಯಸ್ಸೈತೆ, ಮುಂದಾಗಲಿ. ಸರಿ, ಕಾಂಗ್ರೆಸ್ ಅವರು ಇದು ಮಾಡಿದಾರಲ್ಲ ಅಣ್ಣ ಗ್ಯಾರಂಟಿಗಳು. ಪುಕ್ಷೇಟ ಗ್ಯಾರಂಟಿ ಯಾರಿಗೆ ಬೇಕು? ಇನ್ನು ಸ್ಕೂಲು
ಒಂದು ಇದು ಏನೋ ಎಜುಕೇಷನ್ನು ಹಾಸ್ಪಿಟ್ಲು ಅಂಥವ್ಕೆ ಬೇಕಾದ್ರೆ ಇದು ಮಾಡಲಿ. ಇವೆಲ್ಲ ಸರಿ ಇಲ್ಲ. ಬಿಜೆಪಿ ಕಡೆಯಿಂದ ಸೋಮಣ್ಣ ಅವರು ನಿಂತಿದ್ದಾರೆ, ಕಾಂಗ್ರೆಸ್ ಕಡೆಯಿಂದ ಮುದ್ದನ್ಮೇಗೌಡರು ನಿಂತಿದ್ದಾರೆ. ಅಯ್ಯೋ ಕಾಂಗ್ರೆಸ್ 2,000 ದಿನ ಹಾಕಿಬಿಟ್ಟವ್ರು ನಮಗೆ ಪೂರ್ತಿನ, ಒಂಚೂರು ಹೆಚ್ಚು ಕಮ್ಮಿ ಮಾಡಿಲ್ಲ. ಅಯ್ಯ ದುಡ್ಡು ನೋಡಿಲ್ಲ, ನಾವೇನೋ ನೋಡಿಲ್ಲ, ಹೋಗಪ್ಪ ಸುಮ್ಮನೆ. ಈಗ ಫ್ರೀ ಕರೆಂಟು ಇದೆಲ್ಲ ನಮಗೆ ಫ್ರೀ ಕರೆಂಟ್ ಇಲ್ಲ, ದುಡ್ಡು ಕಟ್ತೀವಿ ನಾವು ಕರೆಂಟ್ಗೆ, ಮನೆ ಕರೆಂಟ್ಗೆ ಕಟ್ಟಿಸ್ಕೊಂತಾರೆ. ಯಾರು ಫ್ರೀ, ನಮ್ದೇನು ಫ್ರೀ ಇಲ್ಲ, ನಮ್ಗೆ ₹1 ದುಡ್ಡು ಹಾಕಿಲ್ಲ, ಏನಿಲ್ಲ. ಯಾರು ಬಂದ್ರೂ ನಮ್ದು ಅದೇ ಬದುಕು, ಅದೇ ಇಟ್ಟೇನೆ. ಯಾರು ಬಂದ್ರೆ ಹೆಂಗೆ ನಮಗೇನು ₹1,000 ಕೊಡೋರು ಇಲ್ಲ, ಮಾಡೋರು ಇಲ್ಲ, ಮಾಡಿಸ್ಕೊಂಡು ಹೋಗ್ತಾರೆ ಅಷ್ಟೇ. ಓಟ್ ಹಾಕಿಂತ ಬರ್ತಾರೆ, ಓಟಿನ ಟೈಮಲ್ಲಿ ನಮ್ಗೆ ಎಲೆಕ್ಷನ್ನು ಓಟ್ ಹಾಕಿಂತ ಬರ್ತಾರೆ. ನಮ್ಗೆ ಯಾರು ಮಾಡೋರು? ಈಗ ಹೋಗಿ ಇವನು ಸಿದ್ದರಾಮಯ್ಯ 2,000 ಕೊಡ್ತೀನಿ, ನಮ್ಗೆ ಹೆಂಗೆ ಕೊಟ್ಟವನ? ನಮ್ಗೆ ಹೆಂಗೆ ಬಂದಿಲ್ಲ, ₹1 ಕೊಟ್ಟಿಲ್ಲ, ನಮ್ಮದೇ ಬರೋಲ್ಲ, ನಮ್ಮದು ವಿಧವೆ ಕಾರ್ಡ್ನಿಂದೇ ಬರ್ತಾ ಇಲ್ಲ. ಏನಕ್ಕೆ ಹಾಕ್ಬೇಕು? ಸುಮ್ಮನೆ ಎಲ್ಲಾನು ಕೂತ್ಕೊಂಡು ಅದೇ ಅಂಗಡಿ ಮಾಡಿರ್ಬೇಡ ಅಂದತ್ತ. ಬಿಸಿಲು ಹೆಂಗಿದೆ? ಬಿಸಿಲು ನೋಡ್ದ ಉರಿತದೆ, ದಗ ದಗ ದಗ. ಅದೇ ದಗ ಅಂತ ಉರಿತಿರೋ ಎಲೆಕ್ಷನ್ ಅಲ್ಲಿ ಆ ಬೆಂಕಿನ ಛೇದಿಸ್ಕೊಂಡು ಬರೋರು ಯಾರು? ಮೋದಿಯವರು. ಇಲ್ಲಿ ಲೋಕಲ್ ಯಾರು ಬರ್ತಾರೆ? ಇಲ್ಲಿ ಬಿಜೆಪಿ ಕಡೆಯಿಂದ ಸೋಮಣ್ಣ ಅವರು ನಿಂತಿದ್ದಾರೆ, ಮತ್ತೆ ಕಾಂಗ್ರೆಸ್ ಕಡೆಯಿಂದ ಮುದ್ದನ್ಮೇಗೌಡರು ನಿಂತಿದ್ದಾರೆ. ಅದ್ರಲ್ಲಿ ಯಾರು ಬರ್ತಾರೆ? ಯಾರು ಬರ್ತಾರೆ? ಸೋಮಣ್ಣವ್ರು ಬರ್ತಾರೆ. ಮುದ್ದನ್ಮೇಗೌಡರು ಬರ ಅವ್ರು ಮುಂಚೆ ಎಲ್ಲ ಬಂದಿದ್ರಂತಲ್ಲ, ಅವ್ರದೆಲ್ಲ ಮುಗ್ದೋಯ್ತು. ಅದೇ ಫ್ರೀ ಬಸ್ ಇದೆಲ್ಲ ಮಾಡಿದಾರಲ್ಲ, ಅದರಿಂದ ತೊಂದರೆ ಆಗ್ತಿದೆ? ತೊಂದರೆ ಎಲ್ಲರಿಗೂ ಇದೆ, ಕಡೆಯಿಂದ ಎಲ್ಲರಿಗೂ ತೊಂದರೆ, ದೇಶಕ್ಕೆ ತೊಂದರೆ ಇದೆ. ಅದು ಅದರಿಂದ ಮಾಡಿರೋದ್ರಿಂದ, ಫ್ರೀ ಮಾಡೋದ್ರಿಂದ ಆಟೋದವ್ರಿಗೆ, ವೆಹಿಕಲ್ ಅವ್ರಿಗೆ, ಕಾರ್ನವ್ರಿಗೆ, ಪ್ರತಿಯೊಬ್ಬರಿಗೂ ತೊಂದರೆ ಇದೆ. ಬಿಜೆಪಿ ಕಡೆಯಿಂದ ಸೋಮಣ್ಣ ಅವರು ನಿಂತಿದ್ದಾರೆ, ಕಾಂಗ್ರೆಸ್ ಕಡೆಯಿಂದ ಮುದ್ದನ್ಮೇಗೌಡರು ನಿಂತಿದ್ದಾರೆ. ಯಾರು ಗೆಲ್ತಾರಣ್ಣ ಇಲ್ಲಿ? ನಿಮಗೆ ಯಾರು ಅಂತ ಹೇಳೋಕ್ಕಾಗಲ್ಲ. ಅದು ಪೈಪೋಟಿ ಇದೆ, ಒಂದು ಎಲೆಕ್ಷನ್ ಅಂದಮೇಲೆ ಪೈಪೋಟಿ ಇರುತ್ತೆ. ನಮಗೆ ಮೋದಿ ಬರುತ್ತೆ ಅಂತ. ಪ್ರಧಾನಮಂತ್ರಿ ಯಾರಾಗಬೇಕು? ನಮ್ಗೆ ಮೋದಿ ಆಗಬೇಕು. ಮುದ್ದನ್ಮೇಗೌಡರು ಬಂದ್ಬಿಟ್ಟು ಕಾಂಗ್ರೆಸ್ ಕಡೆಯಿಂದ ನಿಂತಿದ್ದಾರೆ, ಬಿಜೆಪಿ ಕಡೆಯಿಂದ ಬಂದ್ಬಿಟ್ಟು ವಿ ಸೋಮಣ್ಣ ಅವರು ನಿಂತಿದ್ದಾರೆ. ಯಾರು ಬರ್ಬೋದಣ್ಣ ಇಲ್ಲಿ? ಯಾರು ಬರ್ಬೋದು ಅಂತ ಹೇಳಕ್ ಬರೋದಿಲ್ಲ, ಏಕೆಂದ್ರೆ ಈಗ ಬಿಜೆಪಿಲೂ ಅಂತ ವ್ಯಕ್ತಿನೇ ಅವರೇ, ಮತ್ತೆ ಮುದ್ದನ್ಮೇಗೌಡರು ಹಳೆಯವರು, ರಾಜಕೀಯ ತಿಳಿದಿರೋ ಅಂತವ್ರು ಅವರು. ಹಾಗಾಗಿ ಯಾರು ಬಂದ್ರೆ ನಿಮಗೆ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ ಸರ್? ನಾವು ಇದನ್ನ ಯಾವ ರೀತಿ ಹೇಳ್ಬೇಕು ಅಂದ್ರೆ ಬಿಜೆಪಿನೇ ಬರಬೇಕು ಅನ್ನೋ ಒಂದು ಆಸೆ ಇದೆ. ಯಾಕೆಂದ್ರೆ ಸೆಂಟ್ರಲ್ ಲೆಕ್ಕ ನೋಡಿದ್ರೆ ಬಿಜೆಪಿ ಇದ್ರೆ ಒಳ್ಳೇದು. ಸರಿ, ಇದು ಕಾಂಗ್ರೆಸ್ ಅವರು ಇದು ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರಲ್ಲ, ಅದರಿಂದ ಏನಾದ್ರು ಅದು ಒಳ್ಳೇದಾ ಕೆಟ್ಟದ ನಿಮ್ಮ ಪ್ರಕಾರ? ₹2,000 ಕೊಡ್ತಾ ಇದ್ದಾರೆ ಮನೆಗೆ, ಕರೆಂಟ್ ಬಿಲ್ ಫ್ರೀ ಮಾಡಿದ್ದಾರೆ. ಸರ್ ಒಂದ್ರಲ್ಲಿ ತೆಗೆದು ಒಂದ್ರಲ್ಲಿ ಕೊಟ್ಟಿದ್ದಾರೆ, ಅದೇನು ಸ್ಪೆಷಲ್ ಏನು ಅನ್ನಿಸ್ತಾ ಇಲ್ಲ ನಮ್ಗೇನು. ಯಾಕೆಂದ್ರೆ ಎಲ್ಲ ಬೆಲೆ ಏರಿಕೆ ಜಾಸ್ತಿ ಮಾಡವ್ರೆ, ಅದನ್ನ ಹೊಡ್ತಾ ನಾವೇ ತಗೊಬೇಕು ಈಗ. ಸರಿ, ಹಂಗಾರೆ ಕಾಂಗ್ರೆಸ್ ಕಡೆಯಿಂದ ಇವಾಗ ಕಾಂಗ್ರೆಸ್ ಅವರು ಗ್ಯಾರಂಟಿ ಇದೆಲ್ಲ ಮಾಡಿದಾರಲ್ಲ, ಇದೆಲ್ಲ ಒಳ್ಳೇದಾ? ಒಳ್ಳೇದು. ಹಳ್ಳಿ ಕಡೆಗೆ ನಿಜವಾಗ್ಲೂ ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಇದುವರೆಗೂ ಕೊಡ್ತೀವಿ ಅಂತ ಹೇಳ್ದವರೆಲ್ಲ ಯಾರೂ ಕೊಡ್ಲಿಲ್ಲ, ಇವ್ರು ಕೊಡ್ತೀವಿ ಅಂತ ಹೇಳವ್ರೆ ಕೊಟ್ಟವ್ರೆ. ಅದು ಬಹಳಷ್ಟು ಜನಕ್ಕೆ ಒಳ್ಳೇದಾಗಿದೆ, ಉಪಯೋಗನೂ ಆಗ್ತಾ ಇದೆ. ಸರಿ ಅಣ್ಣ, ಇಲ್ಲಿ ಮುದ್ದನ್ಮೇಗೌಡರು ನಿಂತಿದ್ದಾರೆ ಕಾಂಗ್ರೆಸ್ ಕಡೆಯಿಂದ, ಹೌದು. ಬಿಜೆಪಿ ಕಡೆಯಿಂದ ಅಂದ್ಬಿಟ್ಟು ವಿ ಸೋಮಣ್ಣ ಅವರು ನಿಂತಿದ್ದಾರೆ. ಇಲ್ಲಿ ಯಾರು ಗೆಲ್ಬೋದಣ್ಣ? ಇಲ್ಲಿ ಮುದ್ದನ್ಮೇಗೌಡರು ಗೆಲ್ಲೋ ಚಾನ್ಸಸ್ 90% ಇದೆ. ಏನಕ್ಕೆ ಅಂದ್ರೆ ಅವರು ಈ ಭಾಗದಲ್ಲಿ 2 ಸತಿ MLA ಆಗಿದ್ರು, 1 ಸತಿ MP ಆಗಿ ಕೆಲಸ ಮಾಡ್ಯವ್ರೆ. ಅವ್ರು ಮಾಡಿರೋಂಥ ಕೆಲಸ ಯಾವ MP ನೂ ಮಾಡಿಲ್ಲ ಇದುವರೆಗೂ. MP ಆದವ್ರು ಇದುವರೆಗೂ ತಿರುಗು ನೋಡಿಲ್ಲ, ಏನೂ ಇಲ್ಲ. ಚಾನ್ಸಸ್ ಇರಬಹುದು, ಆದರೆ ನಾವು ಸ್ಥಳೀಯವಾಗಿ ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ಮುದ್ದನ್ಮೇಗೌಡರು ಇಲ್ಲಿ ನಮಗೆ ಬೇಕೇ ಹೊರತು ನಾವು ಎಲ್ಲೋ ಇರೋನ್ನ ಹುಡುಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ನಮಗೇನಿಲ್ಲ, ಇಲ್ಲಿ ಹೋದರೆ 3 ಕಿಲೋಮೀಟ್ರು ಗೌಡರು ಸಿಗ್ತಾರೆ, ಅವ್ರು ಒಳ್ಳೆ ಕೆಲಸ ಮಾಡಿದರೆ ಅವ್ರು ಗೆಲ್ಲಬೇಕು, ಗೆಲ್ತಾರೆ. ಎಲೆಕ್ಷನ್ ಇನ್ನೂ ಭಾರಿ ಆಗ್ಬಿಟ್ಟಿದೆ. ಸರ್, ಇಲ್ಲಿ ಮುದ್ದನ್ಮೇಗೌಡರು ಕಾಂಗ್ರೆಸ್ ಕಡೆಯಿಂದ ಮತ್ತೆ ಪೋಟಿ ಮಾಡ್ತಾ ಇದ್ದಾರೆ, ಬಿಜೆಪಿ ಕಡೆಯಿಂದ ವಿ ಸೋಮಣ್ಣ ಅವರು ಮಾಡ್ತಾ ಇದ್ದಾರೆ. ಯಾರು ಗೆಲ್ಬೋದಣ್ಣ? ಮುದ್ದನ್ಮೇಗೌಡರು ಗೆಲ್ಬೋದು ಸರ್. ಯಾಕೆ ಗೆಲ್ಬೋದಣ್ಣ ಅವರು ಅವಲಿಂದ ಚೆನ್ನಾಗಿ ಇಲ್ಲೇ ಕೆಲಸಗಳು ಮಾಡಿದ್ದಾರೆ, ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ ಚೆನ್ನಾಗಿ, ಅವ್ರಿಗೆ ಗೆಲ್ಬಹುದು. ವಿ ಸೋಮಣ್ಣ ಅವ್ರು ಯಾಕೆ ಗೆಲ್ಲಲ್ಲ ಅಂತ? ಯಾಕೆ ಸರ್, ಅವರು ಈ ಕಡೆ ಬಂದಿಲ್ಲ, ಜನಕ್ಕೆ ತೋರಿಸ್ಕೊಂಡಿಲ್ಲ ಏನೂ, ಹೀಗಾಗಿ ಅವರು ಅಷ್ಟು ಗುರುತಿಸ್ಕೊಂಡಿಲ್ಲ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕರ್ನಾಟಕದವರು, ಹೌದು, ಅವ್ರಿಗೂ ಚಾನ್ಸಸ್ ಇದೆ ಪ್ರೈಮ್ ಮಿನಿಸ್ಟರ್ ಆಗೋ ಚಾನ್ಸಸ್. ಅವರಾದ್ರೆ ನಿಮ್ಗೆ ಖುಷಿ ಆಗುತ್ತಾ? ಇಲ್ಲ, ನಮಗೆ ಮೋದಿನೇ ಇಷ್ಟ. ಮೋದಿಯವರೇ? ಅಲ್ಲಿ ಮೋದಿ ಇಷ್ಟ ಅಂತೀರಾ ನೀವು, ಮತ್ತೆ ಇಲ್ಲಿ ಮುದ್ದನ್ಮೇಗೌಡರು ಗೆಲ್ಲಿಸ್ತೀನಿ ಅಂತ ಅಂತೀರಾ? ಇಲ್ಲಿ ಪರವಾಗಿ ಹಂಗೆ ಜನ ನೋಡೋ ಪ್ರಕಾರ ಮುದ್ದನ್ಮೇಗೌಡರು ಆಗ್ಬೋದು. ಚೆನ್ನಾಗಿ ಹೇಳೋ ಪ್ರಕಾರ ಇಲ್ಲಿ ಪಕ್ಷ ಅಂತೀರಾ, ಜನ ಸಪೋರ್ಟ್ ಇರೋದು ಮುದ್ದನ್ಮೇಗೌಡರು. ಇಲ್ಲಿ ಜನ ಎಲ್ಲ ವ್ಯಕ್ತಿ ನೋಡಿ ಓಟ್ ಹಾಕ್ತಾರಾ, ಪಕ್ಷ ನೋಡಿ ಓಟ್ ಹಾಕ್ತಾರಾ? ನೀವು ವ್ಯಕ್ತಿ ನೋಡಿ. ಸಿದ್ದರಾಮಯ್ಯ ಕೊಟ್ಟಾಗ್ಬಿಟ್ರಿ. ಅಲ್ಲ, ಇದು ಮುದ್ದನ್ಮೇಗೌಡರು ಮತ್ತೆ ವಿ ಸೋಮಣ್ಣ ಅವ್ರು ನಿಂತಿರೋದು, ಅವ್ರಿಬ್ರಲ್ಲಿ ಯಾರಿಗೆ ಮುದ್ದನ್ಮೇಗೌಡರಿಗೆ? ಯಾಕೆ ಅಂದ್ರೆ ಹಿಂದೆ ಸಹಾಯ ಮಾಡಿರೋರು ಮಾಡಿದಾರ? ಇಲ್ಲಿ ಏನೇನ್ ಮಾಡಿದಾರಣ್ಣ? ಇಲ್ಲಿ ಅಂದ್ರೆ ಏನೇನ್ ಮಾಡಿದ್ರು ನನಗೆ ಗೊತ್ತಿಲ್ಲ. ನಾವು ವಿದ್ಯಾವಂತರು, ವಿದ್ಯಾಪತಿ ಜನ ಮಾತ್ರ ಇಲ್ಲ, ಇರೋದನ್ನ ಹೇಳಿದೀವಿ ಅಷ್ಟೇ. ಹಿಂದೆ ಮಾಡಿದ್ರು, ಉಪಕಾರ ಮಾಡಿವ್ರೆ. ವಿ ಸೋಮಣ್ಣ ಅವರು? ವಿ ಸೋಮಣ್ಣ ನಮ್ಗೇನು ಗೊತ್ತಿಲ್ಲ.
ಪ್ರಧಾನಮಂತ್ರಿ ಯಾರಾಗಬೇಕಣ್ಣ? ಯಾರಾದ್ರೆ ಒಳ್ಳೇದು? ಇಲ್ಲಿನವರೆಗೂ ಮೋದಿ ಮಾಡಿರೋ ಸರ್ಕಾರ ಒಳ್ಳೆ ಸರ್ಕಾರ ಮಾಡಿದ್ರೆ ಅದೊಂದು ಮಾತ್ರ ಹೇಳ್ಬೋದು ನಾವು. ಅಷ್ಟು ಬಿಟ್ಟು ಏನು ಹೇಳೋಕ್ಕಲ್ಲ ನಾವು. ಹೇಮಾವತಿ ನೀರನ್ನ ತುಮಕೂರಿಂದ ರಾಮನಗರಕ್ಕೆ ತಗೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಅವ್ರ ಮೇಲೆ ಒಂದು ಆಪಾದನೆ ಇದೆ. ಐತೆ ಸರ್, ಇದು ನಿಜ. ಸುರೇಶ್ ಗೌಡ್ರು ಶಾಸಕರು ಸ್ವಲ್ಪ ಇದನ್ನ ವಾದ ಮಾಡ್ಯಾರೆ, ಯಾವುದೇ ಕಾರಣಕ್ಕೂ ಆ ಕಡೆಗೆ ನೀರು ಕೊಡಲ್ಲ ನಾವು ಅಂತ ಅವರು ವಾದ ಮಾಡ್ಯಾರ ಸುರೇಶ್ ಗೌಡ್ರು. ಕೊಡಲ್ಲ ಅಂತ ಹೇಳಿದ್ದಾರೆ. ಅದೇನಾದ್ರು ತೊಂದರೆನಾ? ಅದೇ ತೊಂದರೆ, ನಮಗೆ ತೊಂದರೆ. ಈಗ ನಮಗೆ ಇಲ್ಲಿ ನೀರಿಲ್ಲ, ಅವ್ರ ಕಡೆ ಕೊಟ್ಟರೆ ನಮಗೆ ತೊಂದರೆನೇ ಇಲ್ಲಿ. ಹೇಮಾವತಿ ನೀರು ಈಗ ನಮಗೆ ಬರ್ತಾ ಇಲ್ಲ ಸರ್, ನಮಗೆ ನೀರು ಬರ್ತಾ ಇಲ್ಲ. ಈಗ ಇದನ್ನ ಆ ಕಡೆ ಮಾಗಡಿ ಕಡೆಗೆ ನೋಡಿದ್ರೆ ನಮಗೆ ಸಮಸ್ಯೆನೇ ಇಲ್ಲಿ. ಈ ಟೈಮಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತೀರಾ, ಕಾಂಗ್ರೆಸ್ಗೆ ಬಿಜೆಪಿಗೆ? ಸರ್, ಈ ಟೈಮಲ್ಲಿ ನಾವು ಸ್ವಲ್ಪ ಮೋದಿ ಮಗ ನೋಡ್ತೀವಿ. ಕುಮಾರಸ್ವಾಮಿ ಅಲಯನ್ಸ್ ಆಗಿರೋದ್ರಿಂದ ನಾವು JDS ಆಗಿದ್ದೋ, ಈಗ ನಾವು ಅಲಯನ್ಸ್ ಇಂದ ಸ್ವಲ್ಪ ಇದನ್ನ. ಅದು ಅಲಯನ್ಸ್ ಆಗಿರೋದು ಮೈತ್ರಿ ಸರ್ಕಾರ ಆಗಿರೋದು ಒಳ್ಳೇದಾ ಕೆಟ್ಟದಾ? JDS ಒಳ್ಳೇದೇ ಆಗ್ಬೋದು, ಮುಂದೆ ನೋಡಬೇಕು. ಒಳ್ಳೇದು. ಸರ್, ಇಲ್ಲಿ ಲೋಕಲ್ ಅಲ್ಲಿ ಮುದ್ದನ್ಮೇಗೌಡ್ರ ಇಲ್ಲ ಅಂದ್ರೆ ಸರ್, ಇಲ್ಲಿ ಮುದ್ದನ್ಮೇಗೌಡರಿಗೂ ಫೈಟ್ ಐತೆ, ಇಲ್ಲಿ ಸೋಮಣ್ಣರಿಗೂ ಫೈಟ್ ಐತೆ. ಸ್ವಲ್ಪ ಪ್ರಕಾರ ಯಾರಿಗೆ ಸ್ವಲ್ಪ ಜಾಸ್ತಿ ಇದೆ? ಇಲ್ಲಿ ಸುರೇಶ್ ಗೌಡ್ರು ಸ್ವಲ್ಪ ವರ್ಚಸ್ ಜಾಸ್ತಿ ಇದೆ. ಮತ್ತೆ ಬಿಜೆಪಿಯಲ್ಲೇ ಒಂಚೂರು ಬಂಡಾಯಗಳು ನಡೀತಾ ಇದೆ. ಮಾಧುಸ್ವಾಮಿ ಅವರೆಲ್ಲ ನಾವು ಸಪೋರ್ಟ್ ಮಾಡಲ್ಲ ಬಿಡಿ ಸರ್, ಅದೇನು ನಡೆಯಲ್ಲ ಸರ್, ಇಲ್ಲಿ ಅದೇನು ನಡೆಯಲ್ಲ. ಇಲ್ಲಿ ಅದೇ JDS ಅಲಯನ್ಸ್ ಆಗಿರೋದ್ರಿಂದ ಅವ್ರು BJP ಪ್ಲಸ್ ಪಾಯಿಂಟ್ ಆಯ್ತು. ಸರಿ, ಪ್ರಧಾನಮಂತ್ರಿ ಯಾರಾಗಬೇಕಣ್ಣ? ಮೋದಿನೇ. ರಾಹುಲ್ ಗಾಂಧಿ ಅವರಾದ್ರೆ? ಇಲ್ಲ ಬಿಡಿ ಸರ್, ಕೈಲಿ ಆಗಲ್ಲ. ಮೋದಿ ಅಂದರೆ ಸ್ವಲ್ಪ ಅವರು ಎಲ್ಲದಕ್ಕೂ ಟ್ಯಾಲೆಂಟ್ ಅವರೇ, ಮೋದಿನೇ ಆಗ್ಬೇಕು. ಮೋದಿ ಮಾಡಿದ್ದಾರೆ, ಚೆನ್ನಾಗೇ ಮಾಡಿದ್ದಾರೆ, ಹಂಗಾಗಿ ಬಂದೇ ಬರ್ತಾರೆ. ಇಲ್ಲಿ ಬರೋದು ಇವರು ಸೋಮಣ್ಣರು, ಸೋಮಣ್ಣರು ಬಂದೇ ಬರ್ತಾರೆ. ತುಂಬಾ ಜನ ಸೋಮಣ್ಣ ಅವರು ಇಲ್ಲಿ ಸ್ಥಳೀಯರಲ್ಲ ಅಂತ ಅಂದ್ಬಿಟ್ಟು ಸ್ಥಳೀಯರಲ್ಲ ಅಂತಲ್ಲ, ಹಾಗೆ ಹಾಕ್ತಾರೆ. ಬಿಜೆಪಿ ಅಲೆ ನೋಡಿ ಆಗದೆ ಹಾಕ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ಮಾಧುಸ್ವಾಮಿ ಅವರೆಲ್ಲ ನಾವೆಲ್ಲ ಬೆಂಬಲ ಕೊಡಲ್ಲ ಅಂತ ಬೆಂಬಲ ಕೊಡ್ಲಿದ್ರು ಇಲ್ಲ, ಕೊಟ್ರು ಇಲ್ಲ, ಕೊಡ್ಲಿದ್ರು ಇಲ್ಲ, ಹಾಗೆ ಆಗದೆ ಬಿಜೆಪಿ, ಬರೋದೇ ಬಿಜೆಪಿ. ಇವಾಗ ಕಾಂಗ್ರೆಸ್ ಅವ್ರು ಗ್ಯಾರಂಟಿಗಳು ಕೊಟ್ಟಿದಾರಲ್ಲ, ಇದ್ರ ಬಗ್ಗೆ ಗ್ಯಾರಂಟಿ ಉಗಿತದಾರಲ್ಲ, ಏನು ಕೊಟ್ಟಿದ್ದಾರೆ? ಬದನೆಕಾಯಿ ಯಾವ್ದು ಕೊಟ್ಟಿಲ್ಲ. ಬಿಜೆಪಿಯವರು ಮಾಡಿದ್ದಾರೆ, ಅನುಕೂಲ ಮಾಡ್ತಾ ಇದ್ದಾರೆ. ನಮ್ಮ ಇದು ತುಮಕೂರು ಗ್ರಾಮಾಂತರಕ್ಕೆ ಸುರೇಶ್ ಗೌಡ್ರು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ದುಡ್ಡು ಹೇಮಾವತಿ ನೀರನ್ನು ರಾಮನಗರ ಕಡೆ ತಿರುಗಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಮೇಲೆ ಕೆಲವೊಂದು ನಮ್ಮ ಸುರೇಶ್ ಗೌಡ್ರು ಬಿಟ್ಟು ಕೊಡಲ್ಲ. ಈಗ ಸೋಮಣ್ಣವ್ರು ಬಂದರು ಅಂದ್ರೆ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ. ನಮಗೆ ಬರಲೇಬೇಕು. ಯಾರು ಬರ್ಬೇಕು ಇಲ್ಲಿ? ಬರಲೇಬೇಕು ಸೋಮಣ್ಣವರು. ಸೋಮಣ್ಣವ್ರು ಬರ್ಬೇಕು ಪಕ್ಕ. ನಿಮ್ಮ ಬೆಂಬಲ ಸೋಮಣ್ಣವ್ರಿಗೆ? ಎಸ್. ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿ. ಇನ್ಯಾರು ಗೆದ್ದಿದ್ದಾರೆ? ಎನ್ಯಾತಿರಿ, ಅವರೆಲ್ಲ ಬರ್ತಾರೆ. ಮೈನ್ ಹೇಳ್ತಿರೋದು ಇದೆ ಅಣ್ಣ. ಯಾಕೆ ಏನಂದ್ರೆ ನಮ್ಮ ಸೋಮಣ್ಣ ಅವರು ಸ್ಥಳೀಯರಲ್ಲ. ಸೋಮಣ್ಣ ಯಾರು ನೋಡ್ತಾ ಇಲ್ಲ ಸರ್. ಸೋಮಣ್ಣ ನಾವು ಸೋಮಣ್ಣ ಕಟ್ಕೊಂಡು ನಮ್ಗೇನಾಗಬೇಕೈತೆ? ಮೋದಿ ದೇಶ ನಮಗೆ ಕಾಯ್ತಾ ಇರೋದು ಮೋದಿ. ಈಗ ಮೊನ್ನೆ ದೇವೇಗೌಡರು ಹೇಳವ್ರೆ, ಕಬಿನಿ ನೀರೈತೆ, ಕಾವೇರಿ ಬಿಡಿ, ಕಾವೇರಿ ಬಿಟ್ಟು ಬೆಂಗಳೂರು ಬಿಡಿ ಅಂತ. ಎಲ್ಲಿ ಬಿಡ್ತಾವ್ರಿ? ಸಿದ್ದರಾಮಯ್ಯ ಹೇಳ್ತಾನೆ, ಏನು DK ಹೇಳ್ತಾನೆ, ಅವ್ರು ಮತ್ತೆ ಹೆಂಗೆ ಕೇಳೋದು? ದೇವೇಗೌಡರು ಮತ್ತೆ ಹೆಂಗೆ ಕೇಳೋದು? ಇವತ್ತು ಬೆಂಗಳೂರಿಗೆ ಬರ ಬರ್ತದ್ರಿ, ಕಬಿನಿ ಒಳಗೆ ನೀರು ತುಂಬೈತೆ. KRS ಬಿಡಲಿ, KRS ಇಂದ ಇದ್ಕೋತದಲ್ರಿ, ಬಡತನ ಎಲ್ಲಿ ಬರ್ತದ್ರಿ? ಒಬ್ಬರು ಮಾಜಿ ಪ್ರಧಾನಿಗೆ ಏನು ಬೆಲೆ ಇಲ್ವೇನ್ರಿ ಅವ್ರಿಗೆ? ಜನ ನೋಡ್ತಾವ್ರೆ. ಮೋದಿ ಯಾರು, ಸೋಮಣ್ಣನ ಯಾರು ನಮ್ಮ ಕಡೆ ನೋಡ್ತಾ ಇಲ್ಲ. ಮೋದಿ ಗ್ಯಾರಂಟಿ ಕೊಟ್ಟೆ ದೇಶ ಹಾಳು ಮಾಡೋದು. ಈಗ ನಮಗೆ ನಿರುದ್ಯೋಗಗಳು, ನಮಗೆ ಕೆಲಸ ಇಲ್ಲ. ಬಸ್ಗಳಿಗೆ ಹೆಣ್ಣು ಹುಡುಗರು ಬೆಳಗ್ಗೆ ಹೊತ್ತು ನೋಡ್ಬೇಕು ನೀವು, ಹೆಣ್ಣು ಹುಡುಗರು ಕಣ್ಣು ನೀರು ಹಾಕ್ತಾವ್ರೆ ಬಸ್ ಒಳಗೆ ಫ್ರೀ ಹೋಗೋದ್ರಿಂದ. ಫ್ರೆಂಡ್ಸ್, ಹೊನ್ನೂಡಿಕೆಯಲ್ಲಿರೋ ಜನರ ಅಭಿಪ್ರಾಯ ಎಲ್ಲರೂ ಕೇಳಿದ್ದೀರಾ. ಸೊ ಇವಾಗ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿನ ಜನ ಮತ್ತು ಅಲ್ಲಿನ ಜನರ ಅಭಿಪ್ರಾಯ ಏನಿದೆ ಅನ್ನೋದು ಕೇಳೋಣ. ಹಾಯ್ ಫ್ರೆಂಡ್ಸ್, ಇವಾಗ ನಾವು MG ರೋಡಲ್ಲಿ ಇದ್ದೀವಿ. ಇದು ಬೆಂಗಳೂರಿನ MG ರೋಡ್ ಅಲ್ಲ, ತುಮಕೂರಿನ MG ರೋಡ್. ಇಲ್ಲಿನ ಜನ ಯಾರಿಗೆ ಬೆಂಬಲ ಕೊಡ್ತಿದ್ದಾರೆ ಅನ್ನೋದು ಕೇಳೋಣ, ಬನ್ನಿ. ಸೊ ಯಾರಣ್ಣ ಇಲ್ಲಿ ಯಾರು ಗೆಲ್ಬೋದಣ್ಣ ನಿಮ್ಮ ಪ್ರಕಾರ? ಇಬ್ಬರಿಗೂ ಪೈಪೋಟಿ ಚೆನ್ನಾಗಿದೆ. ಕಾಂಗ್ರೆಸ್ ಮೊದಲಿಂದ ಇದೆ, ಈ ಸಲ BJP ಇತ್ತು. ಇಬ್ಬರಲ್ಲೂ ಪೈಪೋಟಿ ಚೆನ್ನಾಗಿದೆ, ತುಂಬಾ ಟೈಟ್ ಆಗಿದೆ. ಕಾಂಗ್ರೆಸ್ ಅವರು ಇವಾಗ ಇದೆಲ್ಲ ಗ್ಯಾರಂಟಿಗಳು ಕೊಟ್ಟಿದಾರಲ್ಲ, ಹೌದು, ಇದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ಗ್ಯಾರಂಟಿಗಳು ಎಲ್ಲರಿಗೂ ಅನುಕೂಲ ಇದೆ, ತುಂಬಾ ಚೆನ್ನಾಗಿ ಅನುಕೂಲ ಇದೆ. ಹೌದು ಹೌದು. BJPಗೆ ಮೋದಿ ಅಲೆ ಜಾಸ್ತಿ ಇದೆ ಅಲ್ವಾ, ಅದು ಮೇನ್. ಮೋದಿ ಅಲೆಯಿಂದ BJP ಗೆಲ್ಲುತ್ತೆ. ಸೋಮಣ್ಣ ಅವರು ಬರ್ಬೋದು. ಮತ್ತೆ ತುಂಬಾ ಜನ ಮೋದಿ ಅವರಿಗೆ ಬೆಂಬಲ ಕೊಡ್ತಿದ್ದಾರೆ. ಅವ್ರ ಮುಖ ನೋಡ್ಕೊಂಡು ಸೋಮಣ್ಣ ಅವ್ರಿಗೆ ನಾವು ಗೆಲ್ಲಿಸ್ತೀವಿ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಬಟ್ ನಾವು ಯಾವತ್ತಿರೋ ಕಾಂಗ್ರೆಸ್ ಮುದ್ದನ್ಮೇಗೌಡರಿಗೆ ಗೆಲ್ಲಿಸ್ಬೇಕಂತ ಮುದ್ದನ್ಮೇಗೌಡರು ಲಾಸ್ಟ್ BJPಯಲ್ಲೆಲ್ಲ ಕೆಲಸ ಮಾಡಿದ್ದಾರೆ, ಇವಾಗ ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ. ಯಾಕಂದ್ರೆ ಮುದ್ದನ್ಮೇಗೌಡರು ಎಲ್ಲರಿಗೂ ಸಲೀಸಾಗಿ ಸಿಗ್ತಾರೆ, ಎಲ್ಲರ ಸಮಸ್ಯೆಗಳನ್ನ ಆಲಿಸ್ತಾರೆ, ಸಾಧ್ಯ ಸ್ಪಂದಿಸಕ್ಕೆ ಇಷ್ಟಪಡ್ತಾರೆ ಸರ್. ಕಾಂಗ್ರೆಸ್ ಅವರು ಇದನ್ನೆಲ್ಲ ಮಾಡಿದ್ದಾರೆ, ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ. ಅದು ಒಳ್ಳೇದ ಕೆಟ್ಟದಣ್ಣ ನಿಮ್ಮ ಪ್ರಕಾರ? ಸರ್, ಅದರಿಂದ ಕೆಲವ್ರಿಗೆ ಒಳ್ಳೇದು ಆಗಿದೆ ಸರ್, ಕೆಟ್ಟದಂತ ಹೇಳಕ್ಕಾಗಲ್ಲ. ಆಮೇಲೆ ನುಡಿದಂತೆ ನಡ್ತಿರೋ ಸರ್ಕಾರ ಅಂದ್ರೆ ಓನ್ಲಿ ಕಾಂಗ್ರೆಸ್ ಸರ್ಕಾರ ಅಷ್ಟೇ ಸರ್. ನಮ್ಮ ಪ್ರೈಮ್ ಮಿನಿಸ್ಟರ್ ಯಾರಾದ್ರೆ ಚೆನ್ನಾಗಿರುತ್ತೆ? BJPನೇ ಆಗಬೇಕು. ಏನಕ್ಕೆ, ಏನು ಚೆನ್ನಾಗಿರುತ್ತೆ ಅಂತ? BJP ಆದ್ರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಆದರೆ ಕಾಂಗ್ರೆಸ್ ಇಂದ ಇದೆಲ್ಲ ಕೊಡ್ತಿದಾರಲ್ಲ, ಇದು ಒಳ್ಳೇದಾ ಕೆಟ್ಟದಾ? ಕಾಂಗ್ರೆಸ್ ಇಂದ ನಮಗೇನು ಉಪಯೋಗ ಇಲ್ಲ. ನಾವೇನು ಕೊಡು ಅಂತಲೂ ಹೇಳಿಲ್ಲ, ಆದರೂ BJPನೇ ಬೆಸ್ಟ್. ಪ್ರಧಾನಮಂತ್ರಿ ಯಾರಾಗ್ಬೋದಣ್ಣ? ಪ್ರೈಮ್ ಮಿನಿಸ್ಟರ್ ಸರ್, ಯಾರು ಚೆನ್ನಾಗೈತೆ ಅವರೇ ಆಗ್ಬೋದು. ಅದೇ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ನಾನು. ಮೋದಿ ಎಲ್ಲ ಕಡೆದು ಚೆನ್ನಾಗಿ ಮಾಡಿದ್ರ,
ಅವರು ಇಲ್ಲೇ ಮಾಡ್ತಾ ಇದ್ರ ಅವರೇ ಬರಬೇಕು. ರಾಹುಲ್ ಗಾಂಧಿ ಅವರು ಐತೆ ಮೀಡಿಯಂ ಸುಮಾರು, ಅಷ್ಟು ಇಲ್ಲ. ಸರಿ, ಇಲ್ಲಿ ಕಾಂಗ್ರೆಸ್ಸಿಂದ ಮುದ್ದಹನುಮೇಗೌಡರು ಇದು ಮಾಡ್ತಿದ್ದಾರೆ ಎಲೆಕ್ಷನ್ಸ್ ಅಲ್ಲಿ. ಮತ್ತೆ ನಮ್ಮ ಬಿಜೆಪಿ ಕಡೆಯಿಂದ ಸೋಮಣ್ಣ ಅವರು ಮಾಡ್ತಿದ್ದಾರೆ. ಇಲ್ಲಿ ಯಾರಿಗೆ ಬೆಂಬಲ ಜಾಸ್ತಿ ಇದೆ? ನಾವು ಯಾರಿಗೆ ಏನು ಕೊಡ್ತಾರೋ ಗೊತ್ತಿರಲ್ಲ, ನಾವು ಮುದ್ದಹನುಮೇಗೌಡರಿಗೆ ಬರೋದು. ಏನಕ್ಕೆ ಕಾರಣ ಅವ್ರಿಗೆ? ಏನಕ್ಕೆ ಅಂದರೆ ಬಿ ಜೆ ಪಿಯವ್ರು ಬರೋ ಕೋಮವಾಗಿ ಮಾಡ್ತಾರಲ್ಲ, ಜಾತಿ ತಂದ್ಬಂದಿರ್ತಾರೆ. ಹ್ಞೂ ಸರ್, ಅದಕ್ಕೋಸ್ಕರ ಅವರು ಅಭಿವೃದ್ಧಿ ಕೆಲಸ ಕೊಡಿದ್ರೆ ಮುಸ್ಲಿಮ್ಸ್ ಹೋಗ್ತಾರೆ. ಅವರಿಗೆ ಮುಸ್ಲಿಮ್ಸ್ ಬಿ ಜೆ ಪಿಗೆ ಹೋಗಕ್ಕಾಗಲ್ಲ ಅಂತ ಏನು ಬರಲ್ಲ, ಬಟ್ ಅವರು ಅಭಿವೃದ್ಧಿ ಕೆಲಸ ತೋರಿಸಲ್ಲ, ಬರೀ ಜಾತಿ ತಂದ್ಬಂದಿರ್ತಾರಲ್ಲ. ಸೋಮಣ್ಣ ಅವರು ಬಿಜೆಪಿ ಕಡೆಯಿಂದ ನಿಲ್ತಾ ಇದ್ದಾರೆ, ಮುದ್ದಹನುಮೇಗೌಡರು ನಮ್ಮ ಕಾಂಗ್ರೆಸ್ ಕಡೆಯಿಂದ ನಿಲ್ತಾ ಇದ್ದಾರೆ. ಈ ನಮ್ಮ ಕಾಂಗ್ರೆಸ್ ಇಲ್ಲಾಂದ್ರೆ ನಮ್ಮ ಬಿಜೆಪಿನ ಹೇಳಕ್ಕಾಗಲ್ಲ, ಕಾಂಗ್ರೆಸ್ ಬರ್ಬೋದು. ಏನಕ್ಕೆ ಬರ್ಬೋದಣ್ಣ? ಅವರು ಒಳ್ಳೆ ಕೆಲಸ ಮಾಡೋರೆ, ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಹೇಳ್ತಿದ್ದೀರಾ? ಇಲ್ಲೋಕೆ ಕಾಂಗ್ರೆಸ್, ಇಲ್ಲಿ ನಮ್ಮ ಸ್ಟೇಟಲ್ಲಿ ಓಕೆ. ನಮ್ಮ ಇಂಡಿಯಾಗೆ ಪ್ರಧಾನಿ ಯಾರು ಆಗಬೇಕು? ನರೇಂದ್ರ ಮೋದಿ ಅವ್ರು ಆಗ್ಬೇಕಾ, ರಾಹುಲ್ ಗಾಂಧಿ ಅವರು? ರಾಹುಲ್ ಗಾಂಧಿ ಆಗ್ಬೇಕು. ಯಾಕಣ? ಅವರು ಒಳ್ಳೆ ಅನುಕೂಲ ಮಾಡ್ತಾರೆ. ಅವರಿದ್ದಾಗ ಎಲ್ಲ ಕಮ್ಮಿ ಇತ್ತು ಬೆಲೆ, ಇವಾಗ ಎಲ್ಲ ಏರಿಕೆ ಆಗೈತೆ. ಗ್ಯಾಸ್ ಸಿಲಿಂಡರ್ 400 ಇತ್ತು, ಇವಾಗ 100 ರೂಪಾಯಿ ಆಗೈತೆ. ಪೆಟ್ರೋಲು 70 ಇತ್ತು, ಇವಾಗ 100 ಚಿಲ್ಲರೆ ಆಗಿಬಿಟ್ಟೈತೆ. ಈ ಸಲ ಇಲ್ಲಿ ಯಾರು ಗೆಲ್ಬೋದು? BJP ಗೆಲ್ಬೋದು ಅನ್ಸುತ್ತೆ. ಯಾಕೆ ಗೆಲ್ಬೋದು? ಬೆನಿಫಿಟ್ಸ್ ಹಂಗಿರುತ್ತೆ ಅವ್ರ ಕಡೆಯಿಂದ, ಸೊ ಹಾಗಾಗಿ. ಏನಾಗಿರುತ್ತೆ? ಬೆನಿಫಿಟ್ಸ್ ಹಂಗಿರುತ್ತೆ ಅಂದರೆ ಏನಾದರೂ ಹೆಲ್ಪ್ ಮಾಡೋದು ಓಕೆ. ಇವಾಗ ಕಾಂಗ್ರೆಸ್ ಅವರು ಇದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಬಸ್ ಫ್ರೀ ಮಾಡಿದ್ದಾರೆ, ಮತ್ತೆ 2,000 ರೂಪಾಯಿ ಮನೆಗೆ ಹಾಕ್ತಾರೆ, ಇದೆಲ್ಲ ಬರ್ತಿದ್ಯಾ ನಿಮಗೆ? ಬರ್ತಿದೆ, ಬಟ್ ಒಂದೊಂದು ಮಂತು ಸ್ಟಾಪ್ ಆಗುತ್ತೆ. ಅದು ನಮ್ಮ ದುಡ್ಡು ನಮಗೆ ವಾಪಸ್ ಕೊಡ್ತಾರೆ ಅನ್ನೋದು ಎಲ್ಲರಿಗೂ ಜನಕ್ಕೆ ಗೊತ್ತಿದೆ. ಸೊ ಹಾಗಾಗಿ ಕಾಂಗ್ರೆಸ್ ಬರಲ್ಲ ಅಂತ ಅನಿಸುತ್ತೆ. ಇಲ್ಲಿ ಯಾರು ಬರ್ಬೋದು ಸರ್ ನಿಮ್ಮ ಒಂದು ಪ್ರಕಾರ? ಇಲ್ಲಿ ಮುದ್ದಹನುಮೇಗೌಡರು ಬರ್ಬೋದು. ಯಾಕೆ ಬರ್ಬೋದು ಅವರು? ಅವರು ಹಿಂದೆ ಎಲ್ಲ ಆ ಕಡೆ ನಮ್ಮ ತುಮಕೂರು ಕ್ಷೇತ್ರದಾಗೆ ಹಿಂದೆ ಎಲ್ಲ ಕೆಲಸ ಮಾಡ್ಯವ್ರೆ, ಹಳ್ಳಿ ಕಡೆ ಎಲ್ಲ ಬಂದವ್ರೆ. ನೀವು ಪರಿಚಯ ಇದ್ದಾರೆ, ನೋಡಿದ್ದೀರಾ? ನೋಡಿದ್ದೀವಿ. ಸೋಮಣ್ಣ ಅವ್ರನ್ನ ಕ್ಷೇತ್ರದ MLA ಅವರು ಹಿಂದೆ, ಸೋಮಣ್ಣ ಅವ್ರನ್ನ ಸ್ವಲ್ಪ ಕಮ್ಮಿ. ಮುದ್ದಹನುಮೇಗೌಡರು ನಮ್ಮ ಕ್ಷೇತ್ರದ MLA ಅವರು ಹಾಲಿ. ಸರಿ, ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಪ್ರೈಮ್ ಮಿನಿಸ್ಟರ್ ಮೋದಿ ಆದರೆ ಒಂದು ಪಕ್ಷ ಚಂದ ಅನ್ನಿಸ್ತದೆ. ಇಲ್ಲಿ ಬಂದ್ಬಿಟ್ಟು ಮುದ್ದಹನುಮೇಗೌಡರು ಕಾಂಗ್ರೆಸ್ ಕಡೆ ಅವ್ರು ಏನಾದ್ರು ಗೊತ್ತಿಲ್ಲ ಸರ್, ಒಟ್ಟು ನಮಗೆ ಮೋದಿ ಬರ್ಬೇಕಷ್ಟೇ. ಏನಕ್ಕೆ ಅವರೇ ಬರಬೇಕು? ಅವ್ರೇನ್ರಿ ಬಡವ್ರ ಬಗ್ಗರಿಗೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಕಾಂಗ್ರೆಸ್ ಅವರು ಇದು ಫ್ರೀ ಬಸ್ ಕೊಟ್ಟಿದ್ದಾರೆ, ಮತ್ತೆ ಕರೆಂಟ್ ಬಿಲ್ ಫ್ರೀ ಬರ್ತಿದೆ. ಅದು ಕಾಂಗ್ರೆಸ್ ಅಂದ್ರೆ ನಮ್ಮಲ್ಲೇ ತಗೊಂಡು ನಮ್ಮಲ್ಲೇ ಕೊಡ್ತಾರೆ, ಅದು ನಮಗೆ ಗೊತ್ತಾಗಲ್ಲ. ರೈಟ್ಗಳು ಜಾಸ್ತಿ ಮಾಡಿದ್ದಾರೆ ಅಲ್ವಾ, ಅಷ್ಟೇ. ಅದು ಎಷ್ಟೋ ಜನ 100ಕ್ಕೆ 100 ಅಂತ ಅನ್ನುವಂಥವ್ರು. 100ಕ್ಕೆ 100 ಅಲ್ಲ, 100ಕ್ಕೆ 100. 100ಕ್ಕೆ 100 ಯಾವತ್ತೂ ಆಗಲ್ಲ, 100ಕ್ಕೆ 100. ಏನಕ್ಕಂದ್ರೆ ಮುದ್ದಹನುಮೇಗೌಡರು ಬಂದ್ಬಿಟ್ಟು ಇಲ್ಲಿ ತುಂಬಾ ಮುದ್ದಹನುಮೇಗೌಡರು ಹಾಲೆ 3 ಪಕ್ಷ ಚೇಂಜ್ ಮಾಡಿದ್ದಾರೆ ಸರ್. ದುಡ್ಡಿದ್ದಾಗ ಯಾವ ಕಡೆಗೆ ಅದು ಟರ್ನ್ ಓವರ್ ಆಗ್ತಾರೆ ಅಂತ ಗೊತ್ತಾಗಲ್ಲ. ಇಲ್ಲಿ BJPನೇ, ತುಮಕೂರು ಜಿಲ್ಲೆ BJP. ಸರಿ, ಇದು ಕಾಂಗ್ರೆಸ್ ಅವರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಬಸ್ ಫ್ರೀ ಗ್ಯಾರಂಟಿ ಅಲ್ಲೇ ಸರ್, ಮನೆಗೆ ಗ್ಯಾರಂಟಿ. 800 ರೂಪಾಯಿದು ಕರೆಂಟ್ ಬಿಲ್ ಇದ್ದಿದ್ದು ಉದ್ಯಮಕ್ಕೆ 2,000 ಮಾಡಿದ್ದಾರೆ, 2,100 ಮಾಡಿದ್ದಾರೆ. ಸಿದ್ದರಾಮಯ್ಯ ಇದ್ದಾಗ ಯಾರು ಕಾಲಿಡ್ಕೊಳಕ್ ಹೋಗಿದ್ರ? ಯಾರು ಹೋಗಿಲ್ಲ. ಮತ್ತೆ ಇನ್ನೊಂದು ಸೋಮಣ್ಣ ಅವ್ರು ಗೆಲ್ತಾರೆ ಅಂತಂದ್ರಿ. ಸೋಮಣ್ಣ ಅವ್ರು ನಮ್ಗೆ ಇನ್ಶಾಲ್ ಇಲ್ಲ ಸರ್. ನರೇಂದ್ರ ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ, ವಿಶ್ವದಲ್ಲೇ ನಂಬರ್ 1 ಅಂತ ತಗೊಂಡಿದ್ದಾರೆ. ದೇಶಕ್ಕೆ ಒಳ್ಳೇದಾಗ್ಲಿ. ಇಲ್ಲಿ BJP ಇದ್ರೆ ತೊಂದರೆ ಇಲ್ಲ. ಇಷ್ಟು ವರ್ಷದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಅದಕ್ಕೆಲ್ಲ ಕಾರಣ BJPನೇ ಸರ್. ಇಲ್ಲಿ ಲೋಕಲ್ ಅಲ್ಲಿ ಸೋಮಣ್ಣ ಅವರು ಸೋಮಣ್ಣ ಅವ್ರಿಗೆ ಬರ್ತಾರೆ. BJP ಸೋಮಣ್ಣ ಅಂತಲ್ಲ, BJP ಪಕ್ಷ, BJP ಪಕ್ಷ ಅಂತ ಬರುತ್ತೆ. ಪಕ್ಷ ಓಟ್ ಹಾಕ್ತೀರಾ, ವ್ಯಕ್ತಿ ಇಲ್ಲ ಸರ್, ನಾವು ಪಕ್ಷ ನೋಡಿ ಓಟ್ ಹಾಕ್ತೀವಿ. ಯಾವ ಪಕ್ಷ? BJP. ತುಂಬಾ ಜನ ಅಂತಿರೋದೇನಂದ್ರೆ ಸೋಮಣ್ಣ ಅವರು ಹೊರಗಿನವರು. ಹೊರಗಿನವ್ರು ಅಂದ್ರೆ ಪಾಕಿಸ್ತಾನದಿಂದ ಏನು ಬಂದಿಲ್ವಲ್ಲ, ಅವರು ನಮ್ಮವರೇ, ನಮ್ಮ ಕರ್ನಾಟಕದವರೇ, ನಮ್ಮ ದೇಶದವರು, ನಮ್ಮ ರಾಜ್ಯದವರು. ಅವ್ರು ಎಲ್ಲಿ ಬೇಕಾದ್ರೆ ನಿಂತ್ಕೋಬೋದು ಪ್ರಜಾಪ್ರಭುತ್ವದೊಳಗೆ. ಕಾಂಗ್ರೆಸ್ ಅವರು ಅದು ಹೇಮಾವತಿ ನೀರು ರಾಮನಗರಕ್ಕೆ ಬಿಡ್ತವ್ರೆ ಅಂತ ಒಂದು ಅಪವಾದ ಇದೆ. ನಮ್ಮ ಜಿಲ್ಲೆಗೆ ಮೊದಲಿಂದ ನೀರಾವರಿ ಯೋಜನೆ ಮೋಸನೆ ಮಾಡ್ತಾ ಇರೋದು ರಾಜ್ಯ ಸರ್ಕಾರ. ಅದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ನಮ್ಮ ರಾಜ್ಯಕ್ಕೆ ಹೇಮಾವತಿ ನೀರು ಎಷ್ಟು TMC ಕೊಡ್ತಾವ್ರು ನೀರು, ನಮಗೆ ಕೊಡ್ತಾ ಇಲ್ಲ ನೀರು. ನಮ್ಗೇನು ಅಲೋಕೇಶನ್ ಆಗುತ್ತೆ ಸರ್ಕಾರದಿಂದ, ಅಷ್ಟು ನೀರು ಕೊಡ್ತಾನೆ ಇಲ್ಲ ನಮಗೆ. ಕಾಂಗ್ರೆಸ್ ಅವರು ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, ಇದು ಒಳ್ಳೇದ ಕೆಟ್ಟದ ಅಂದಾಜು ಪ್ರಕಾರ? ಗ್ಯಾರಂಟಿಗಳು ಏನು ಬೇಕಿರಲಿಲ್ಲ ಸರ್. ಎಲ್ಲ ಜನ ಸೋಂಬೇರಿ ಆಗ್ತಾರೆ ಗ್ಯಾರಂಟಿಯಿಂದ. ಗ್ಯಾರಂಟಿ ಏನು ಅವಶ್ಯಕತೆ ಇರಲಿಲ್ಲ. ನಾವು ಅಪ್ಲಿಕೇಶನ್ ಏನು ಹಾಕಿರಲಿಲ್ಲ ಗ್ಯಾರಂಟಿ ಕೊಡ್ರಿ ಅಂತ. ನಾವು ಕೇಳಿದ್ ಕೊಡೋದಿಲ್ಲ. ಅವರು ಚುನಾವಣೆ ಗಿಮಿಕಿಗೆ ಏನು ಬೇಕು ಅವರು ಅದು ಕೊಡ್ತಾರೆ ಅಷ್ಟೇ. ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಪ್ರೈಮ್ ಮಿನಿಸ್ಟರ್ ಮೋದಿ. ಇಲ್ಲಿ ಕಾಂಗ್ರೆಸ್ಸು ಮುನ್ನಡೆ ಸಾಧಿಸುತ್ತೆ ಸರ್. ಯಾಕೆ ಅಂತಂದರೆ ಒಳ್ಳೊಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಹೌದು. ಏನು ಮಾಡಿದ್ದಾರೆ ಅವರು ಸರ್? ಲಾಸ್ಟ್ ಟೈಮು ಮುದ್ದಹನುಮೇಗೌಡರು ಇದ್ದಾಗ ಒಳ್ಳೊಳ್ಳೆ ಅನುದಾನ ತರ್ತಾರೆ, ಕೇಂದ್ರದಲ್ಲಿ ಮಾತಾಡೋ ಅಂತ ಗಡ್ಸಿರುತ್ತೆ. ಇಲ್ಲಿ ಈಗ ಸೋಮಣ್ಣವ್ರು ಬಂದಿದ್ದಾರೆ, ಇಲ್ಲಿ ಸ್ಥಳೀಯರೇ ಅಲ್ಲ ಅವರು. ಯಾಕೆ ಅಂತಂದರೆ ತುಮಕೂರು ವಾತಾವರಣನೇ ಗೊತ್ತಿರಲ್ಲ. ಮುದ್ದಹನುಮೇಗೌಡರು ತುಮಕೂರು ಅರ್ತಿದಾರಿ.
ಒಂದೊಂದು ಹಳ್ಳಿನೂ ಗೊತ್ತವ್ರಿಗೆ. ಸೋಮಣ್ಣ ಅವ್ರಿಗೆ ಎಲ್ಲಿಂದ ಎಲ್ಗನ ಹೋಗ್ಬೇಕು, ಇದು ಕಾನ್ಸ್ಟಿಟ್ಯೂಟ್ ಎಲ್ಗನ ಇರುತ್ತೆ, ಏನು ಎತ್ತ ಅಂತ ಅರ್ತಿಲ್ಲ. ಇಲ್ಲಿ ಯಾರು ಆ ಫೋರ್ಸಿಗೆ ತಡಿಬೋದು ಸರ್? ಸರ್ ಈಗ ನಾವು ಏನೇ ಎಲೆಕ್ಷನ್ ಅಂತ ನೋಡಿದ್ರು ಸೆಂಟ್ರಲಲ್ಲಿ ಇಂಪ್ರೂವ್ಮೆಂಟ್ ನೋಡಬೇಕಾಗುತ್ತೆ ಸರ್. ಸೆಂಟ್ರಲ್ ಗೌರ್ಮೆಂಟ್ ನೋಡಬೇಕಾಗುತ್ತೆ. ಅಲ್ಲಿ ಮೋದಿಜಿಯವರು ಇದುವರೆಗೂ ಏನೇನು ಮಾಡಿದ್ದಾರೆ ಅದನ್ನೆಲ್ಲ ಇಂಪ್ರೂವ್ಮೆಂಟ್ಸ್ ಎಲ್ಲ ನೋಡಬೇಕಾಗುತ್ತೆ. ಏಕೆಂದರೆ ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇರ್ಬೋದು ಸರ್, ಬಟ್ ಕೇಂದ್ರ ಸರ್ಕಾರ BJP ಬಂದರೆ ನಮಗೆ ಉಳ್ಗಾಲ ಅಂತ ಅನಿಸುತ್ತೆ. ಸರಿ ಸರ್, ಇವಾಗ ಕಾಂಗ್ರೆಸ್ ಅವರು ಇದು ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ ಸರ್, ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಮನವಿ ಏನಂದರೆ ಅವ್ರು ಏನಾದ್ರು ನಮ್ಗೆ ಸವಲತ್ತು ಮಾಡ್ಕೊಡ್ಬೇಕಂದ್ರೆ ಗ್ಯಾರಂಟಿ ಬೇಡ ಸರ್. ನಮಗೆ ಶಿಕ್ಷಣ ಮತ್ತು ಆರೋಗ್ಯನ ಫ್ರೀ ಮಾಡಿಕೊಡಿ, ಅಷ್ಟೇ ಸಾಕು. ನೀವು ಅದೇ ನಮಗೆ ಒಳ್ಳೇದು ಮಾಡಿಕೊಟ್ಟಂಗೆ. ಸೊ ಅದನ್ನು ದೇಶದಲ್ಲಿ ನಮಗೆ ಮೋದಿಯವ್ರನ್ನ ಅದನ್ನೇ ಕೇಳ್ಕೊಳ್ಳೋದು, ಶಿಕ್ಷಣ ಮತ್ತು ಆರೋಗ್ಯನ ನಮಗೆ ಫ್ರೀ ಮಾಡಿಕೊಡಿ, ಬೇರೆ ಯಾವುದು ನೀವು ಫ್ರೀ ಮಾಡಿಕೊಡ್ಬೇಡಿ, ನಾವು ಸಂಪಾದನೆ ಮಾಡ್ತೀವಿ. ಈ ಲಾಸ್ಟ್ ಇಲ್ಲಿ ಯಾರು ಗೆಲ್ಬೋದು? ಸೋಮಣ್ಣವರು ಸರ್. ಫ್ರೆಂಡ್ಸ್, ನಾವು ಇವಾಗ ಎತ್ತೇನಹಳ್ಳಿ ಅಂತ ಒಂದು ಹಳ್ಳಿಗೆ ಬಂದಿದ್ದೀವಿ. ಇಲ್ಲೊಂದು ಹಳ್ಳಿ ಕಟ್ಟೆ ಇದೆ. ಸೊ ಬನ್ನಿ, ಇಲ್ಲಿ ಜನ ಕೂತಿದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ ಬನ್ನಿ. ಯಾರು ಈ ಸಲ ಇಲ್ಲಿ ಗೆಲ್ಬೋದು ಮೇಡಮ್? ಕಾಂಗ್ರೆಸ್ ಬರುತ್ತೆ ಅಂತ ಅನ್ಸುತ್ತೆ. ಯಾರು? ಕಾಂಗ್ರೆಸ್ ಅವ್ರು ಗೆಲ್ಬೋದಾ ಇಲ್ಲ BJP ಅವ್ರು ಗೆಲ್ಬೋದಾ? ಕಾಂಗ್ರೆಸ್ ಅವ್ರು ಗೆಲ್ಬೋದು ಅನ್ಸುತ್ತೆ. ಓಕೆ, ಆ ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರಲ್ಲ, ಅದೆಲ್ಲ ನಿಮ್ಗೆ ಒಳ್ಳೇದಾಗ್ತಿದೆಯಾ? ಆಗ್ತಿದೆ ಸರ್, ಹೆಲ್ಪ್ ಆಗ್ತಿದೆ. ಇಲ್ಲಿ ಲೋಕಲಲ್ಲಿ ಯಾರು ಗೆದ್ರೆ ಮೋದಿ ಅವ್ರು ಬರ್ತಾರೆ ಹೇಳಿ? ಅದೇ ವಿ ಸೋಮಣ್ಣವ್ರು ಗೆದ್ದರೆ ಬರ್ತಾರೆ. ಓಕೆ, ಹಂಗಾರೆ BJPಯಿಂದ ಯಾರೇ ನಿಂತ್ಕೊಂಡು, ವಿ ಸೋಮಣ್ಣ ಅಲ್ಲ ಮತ್ತೊಬ್ರು ಯಾರೇ ನಿಂತ್ಕೊಂಡು ಏನು ಮಾಡಿದ್ರು ಮೋದಿ ಅವ್ರಿಗೆ ವೋಟ್ ಹಾಕೋದು. ಇವ್ರು ಯಾರು ಅಂತ ಮೋದಿ ಅವ್ರ ಮುಖ ನೋಡ್ಕೊಂಡು ಇಲ್ಲಿ ಅಷ್ಟೇ ಯಾರು ನಿಂತ್ರು ಅವ್ರಿಗೆ ಓಟು ಅಷ್ಟೇ. ಇವ್ರು ಯಾರು ಏನು ಲೆಕ್ಕ ಅಲ್ಲ. ನಿಮಗೆ ಯಾರು ಒಳ್ಳೇದು ಮಾಡಿದ್ರೆ, ನಿಮ್ಮನ್ನ ತಿನ್ನೋದು ಕಡಿಮೆ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಕಾಂಗ್ರೆಸ್ ಅವರು ಇದು ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ, ಫ್ರೀ ಬಸ್ ಮಾಡಿದ್ದಾರೆ, 2000 ರೂಪಾಯಿ ಕೊಡ್ತಾರೆ. ಫ್ರೀ ಬಸ್ಸಪ್ಪ, ಟ್ಯಾಟ್ ತಂಡೆ ತಂತಾರೆ. ನಾವು ದುಡಿಬೇಕು, ಅವ್ರಿಗೆ ಕೊಡಬೇಕು ಬಸ್ ಚಾರ್ಜ್. ಯಾರು ಫ್ರೀ ಬಿಟ್ಟಿಲ್ಲ, ಯಾರು ಫ್ರೀ ಇಲ್ಲ. ಯಾರು ಗೆದ್ರೆ ಒಳ್ಳೇದಾಗುತ್ತೆ? BJP ಅವ್ರು ಯಾರು ಗೆದ್ರೂ ಒಳ್ಳೇದಾಗಲ್ಲ. ನಾನು ಹೇಳ್ತೀನಿ, ಅವ್ರ ಎಂಡ್ರು ಅವರು ಚೆನ್ನಾಗಿರ್ತಾರೆ. ನಮ್ದು ಇದೆ ಗೆದ್ದವ್ರು ಯಾರು ಒಳ್ಳೇದು ಮಾಡ್ತಿಲ್ಲ. ಯಾರು ಮಾಡ್ಯಾರ ಎಲ್ಲ ಸಿದ್ದರಾಮಯ್ಯ ಓಟ್ ಹಾಕ್ಸ್ಕೊಳಕ್ಕೆ 2,000 ಆಮೇಲೆ ಅದು ಯಾರು ಗೆದ್ರೆ ಚೆನ್ನಾಗಿರುತ್ತೆ? ನಮಗೆ ಇವಾಗ ಸೋಮಣ್ಣವ್ರು ಬಂದ್ರೇ ಇದು ಅಂತ ನಾವು ಹೇಳ್ತೀವಿ. ಯಾಕೆ? BJP ಕಡೆಯಿಂದ. ಇವಾಗ ಕಾಂಗ್ರೆಸ್ ಕಡೆಯಿಂದ ಬಂದರೆ ಇವಾಗ ಮಾಡಿರೋದೇ ಸಾಕಾಗಿದೆ. ಏನು ಮಾಡೋಣ? ವಿ ಸೋಮಣ್ಣ ಅವರು ಇಲ್ಲಿನವರಲ್ಲ, ಬೇರೆ ಕಡೆಯಿಂದ ಬಂದಿರೋದು ಅಂತ ತುಂಬ ಜನ ಹೇಳ್ತಿದ್ದಾರೆ. ಹೌದು, ಅವ್ರು ಏನಾಗಿದ್ರೆ ಮುಂದೆ ನೆಕ್ಸ್ಟ್ ಏನೋ ಮಾಡ್ಬೋದೇನೋ, ಒಂದ್ಸತಿ ಚಾನ್ಸ್ ಕೊಟ್ಟು ನೋಡಿದ್ರು. ಸುರೇಶ್ ಗೌಡ್ರ ಕಡೆಯಿಂದನೇ BJP ಜಾಸ್ತಿ. ಸುರೇಶ್ ಗೌಡ್ರ ದೇವಸ್ಥಾನ ಕಟ್ತಾರಲ್ಲ, ಅದರಿಂದ ಇಂಪ್ರೂವ್ಮೆಂಟ್ ಜಾಸ್ತಿ. ಏನೇನಾಗಿದೆ? ಕೈದಾಳ ಚೌಟ್ರಿ ಆಗಿದೆ, ಈ ಸ್ಕೂಲ್ ಆಗಿದೆ, ದೇವಸ್ಥಾನ ಆಗಿದೆ, ಆತೈತೆ. ಸ್ವಲ್ಪ BJP ಕಡೆಯಿಂದ ನಮಗೆ ಹೆಲ್ಪ್ ಆಗಿದೆ. ರೋಡ್ಗಳೆಲ್ಲ ಕ್ಲೀನ್ ಮಾಡ್ತಾರೆ. BJPನೇ ಪರವಾಗಿಲ್ಲ ನಮಗೆಲ್ಲ. ಅಲ್ಲ, ಇವಾಗ ಕಾಂಗ್ರೆಸ್ ಅವರು ಫ್ರೀ ಬಸ್ ಕೊಟ್ಟಿದ್ದಾರೆ, ಮತ್ತೆ ಏನು ಬಂತು ಪ್ರಯತ್ನ? ಏನು ಇಲ್ಲ, ಉಯ್ದಾಡಕ್ ಬಿಟ್ಟವ್ರು ಅಷ್ಟೇ. ಜನ ಅಲ್ಲ, ಜನ ಉಯ್ದಾಡಕ್ ಬಿಟ್ಟವ್ರೆ. ಕುಟ್ಕೊಳಕ್ ಸೀಟ್ ಇರಲ್ಲ, ಅವ್ರು ಉಯ್ದಾಡ್ತಾರೆ. ಸರಿ, 2,000 ರೂಪಾಯಿ ಮನೆ ಕೊಡ್ತಿದಾರಾ? ಅದೇನು ಕೆಲ್ಪ? ಈಗ ಹೆಂಗಸರು ಕೂಲಿ ಹೋಗಲ್ಲ, ಎಲ್ಲ ಮನೇಲಿ ಇದ್ದಾರೆ. ಏನಕ್ಕೆ ಹಾಕ್ಬೇಕಕ್ಕ ನರೇಂದ್ರ ಮೋದಿ ಅವರು? ಎಜುಕೇಶನ್ಗೂ ಇಂಪ್ರೂವ್ಮೆಂಟ್ ಮಾಡ್ತಾರೆ, ಮತ್ತೆ ದೇವಸ್ಥಾನಗಳಿಗೂ ಇಂಪ್ರೂವ್ಮೆಂಟ್ ಮಾಡ್ತಾರೆ, ಮತ್ತೆ ಆರೋಗ್ಯ ಸ್ಥಿತಿಗೂ ಅವ್ರ ಹಾಸ್ಪಿಟ್ಲ್ ಬಗ್ಗೆನೂ ಅವ್ರಿಗೆ ಏನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡ್ಕೊಡ್ತಾರೆ. ವಿ ಸೋಮಣ್ಣ ಅವರು ಬೇರೆ ಕಡೆಯಿಂದ ಬಂದಿದ್ದಾರೆ, ಇಲ್ಲಿ ಸ್ಥಳೀಯರಲ್ಲ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನವರು ಸೋಮಣ್ಣವರು. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ಸುತ್ತೆ ಸರ್? ಒಂದು ಲೆಕ್ಕದಲ್ಲಿ ಈಗ ಮೋದಿ ಸರ್ ಅವ್ರನ್ನ ಇಡೀ ದೇಶ ಎಲ್ಲ ಕೊಂಡಾಡ್ತಾ ಐತೆ ಅಲ್ವರಾ? ಹೌದು. ಅವರು ನೇರವಾಗಿ ಒಬ್ಬ ಗಾರೆ ಕೆಲಸ ಮಾಡೋನ್ಗೋ ಇಲ್ಲ ಒಬ್ಬ ಪೇಂಟ್ ಕೆಲಸ ಮಾಡೋನ್ಗೋ ಅವ್ರ ಕಡೆಯಿಂದ ಏನಾದರೂ ಹೆಲ್ಪ್ ಆಯ್ತಾ ಬಡವ್ರಿಗೆ? ಆಗ್ತಾಯ್ತಾ? ಅವ್ರಿಗೆ ಅವ್ರ ಖಾತೆಗೆ ಏನಾದರೂ ಮೋದಿ ಕಡೆಯಿಂದ ಏನಾದರೂ ಬೀಳ್ತಾಯ್ತಾ ಅಂತ ಏನು ಬೀಳ್ತಿಲ್ವಾ? ಏನು ಏನು ಬೀಳ್ತಾಯ್ತೆ? ಮಾತಿರ್ತೀರಿ ಮೋದಿ 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 ಅಂತೀವಿ ಅಲ್ವರಾ? ದೇಶ ಕಾಪಾಡ್ತಾವ್ರೆ, ರಕ್ಷಣೆ ಮಾಡ್ತಾವ್ರೆ, ಓಕೆ ಒಪ್ಕೊಂತೀವಿ. ಅವ್ರು ಮಾಡ್ತಾ ಇರೋದು ಒಳ್ಳೇದು, ನಾವಿಲ್ಲ ಅಂತ ಹೇಳಲ್ಲ. ಸರ್, ಈ ಸಲ ಇಲ್ಲಿ ಯಾರು ಗೆಲ್ಬೋದು ಸರ್? ಇಲ್ಲಿ ಸ್ಥಳೀಯವಾಗಿ ಮುದ್ದನ್ಮೇಗೌಡ್ರೆ ಅಂತಾರೆ ಎಲ್ಲ. ಇಲ್ಲಿ ರಾಹುಲ್ ಗಾಂಧಿ ಅವ್ರು ಆಗ್ಬೇಕಾ? ರಾಹುಲ್ ಗಾಂಧಿ ಅವ್ರಿಗೆ ಇನ್ನೂ ಕಾಲಾವಕಾಶ ಐತಿ ಸರ್. ಮುಂದೆ ನೆಕ್ಸ್ಟಿನ ಯುವ ಪೀಳಿಗೆ ನೆಕ್ಸ್ಟ್ ರಾಹುಲ್ ಗಾಂಧಿನೇ. ಈಗ ಮೋದಿ ಅವರೇ ಬಿಡಿ, ಇನ್ನೂ ಒಂದು 5-10 ವರ್ಷ ಅವೈನೇ. ಇದಿಷ್ಟು ತುಮಕೂರು ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ. ಮತ್ತೊಂದು ಕ್ಷೇತ್ರಕ್ಕೆ ಹೋಗಿ ಮತ್ತೊಂದ್ಸಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.